ಲೈಟ್ ಲೆಸನ್. ಈ ಲೆಸನ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಲಿಬೇಕು. ಒಂದು ರಿಫ್ಲೆಕ್ಷನ್, ಇನ್ನೊಂದು ರಿಫ್ರಾಕ್ಷನ್. ಫಸ್ಟ್ ರಿಫ್ಲೆಕ್ಷನ್ ಅಂದ್ರೆ ಏನಂತ ನೋಡೋಣ. ಈಗ ನಮಗೆ ರಿಫ್ಲೆಕ್ಷನ್ ಯಾರು ಮಾಡ್ತಾರೆ? ರಿಫ್ಲೆಕ್ಷನ್ ಬಂದ್ಬಿಟ್ಟು ಮಿರರ್ ಮಾಡುತ್ತೆ, ಹೌದಾ? ಸೊ ರಿಫ್ಲೆಕ್ಷನ್ ಯಾರು ಮಾಡ್ತಾರೆ? ಮಿರರ್ ಮಾಡುತ್ತೆ. ಓಕೆ, ಈಗ ನಾನು ಒಂದು ಮಿರರ್ ತಗೊಂಡ್ರೆ, ಓಕೆ, ಇದೇ ಒಂದು ಮಿರರ್ ಅನ್ಕೊಳ್ರಿ. ಓಕೆ, ಈ ಮಿರರ್ಗೆ ನಾನು ಒಂದು ರೇ ಪಾಸ್ ಮಾಡಿದೆ ಅನ್ಕೋಣ. ಓಕೆ, ಈ ರೇ ಪಾಸ್ ಮಾಡಿದ ತಕ್ಷಣ ಮಿರರ್ ಟಚ್ ಆದ ತಕ್ಷಣ ಅದೇನಾಗುತ್ತೆ? ಬೌನ್ಸ್ ಬ್ಯಾಕ್ ಆಗುತ್ತೆ. ಓಕೆ, ಸೊ ನೀವು ಒಂದು ರೇ ಇನ್ಸಿಡೆಂಟ್ ಮಾಡಿದ ತಕ್ಷಣ ಮಿರರ್ ಮೇಲೆ ಇದೇನಾಗುತ್ತೆ? ಬೌನ್ಸ್ ಬ್ಯಾಕ್ ಆಗುತ್ತೆ. ಓಕೆ, ಈ ಬೌನ್ಸ್ ಬ್ಯಾಕ್ ಫಿನಾಮಿನಾ ಅದನ್ನ ಏನಂತ ಕರೀತಾರೆ? ರಿಫ್ಲೆಕ್ಷನ್ ಅಂತ ಕರೀತಾರೆ. ಸೊ ರಿಫ್ಲೆಕ್ಷನ್ ಡೆಫಿನೇಷನ್ ಬರಿ ಅಂದ್ರೆ ಏನ್ ಬರಿಬೇಕು? ದ phenomenon of bouncing back of ray of light when it is incident on a polished ಸರ್ಫೇಸ್ ಅಂತ ಬರಿಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ರಿಫ್ಲೆಕ್ಷನ್ ಡೆಫಿನೇಷನ್. ಈಗ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ನೋಡೋಣ. ಓಕೆ, ಸೊ ಈಗ ಒಂದು ಮಿರರ್ ತಗೊಂಡೆ ಅನ್ಕೋಣ. ಓಕೆ, ಈಗ ಇದು ಒಂದು ಮಿರರ್ ಅಂತ ಅನ್ಕೊಳ್ರಿ. ಓಕೆ, ಈಗ ನಾನು ಇದಕ್ಕೊಂದು ರೇ ಇನ್ಸಿಡೆಂಟ್ ಮಾಡಿದ್ರೆ, ಓಕೆ, ಸೊ ಇಲ್ಲೊಂದು ಪಾಯಿಂಟ್ ಅನ್ಕೊಳ್ಳೋಣ. ಈ ಪಾಯಿಂಟ್ ಇನ್ಸಿಡೆಂಟ್ ಮಾಡಿದೀನಿ. ಓಕೆ, ಸೊ ಈ ರೇನ ಏನಂತ ಕರೀತಾರೆ ಅಂದ್ರೆ ಇನ್ಸಿಡೆಂಟ್ ರೇ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ IR ಅಂದ್ರೆ ನಥಿಂಗ್ ಬಟ್ ಏನು? ಇನ್ಸಿಡೆಂಟ್ ರೇ. ಓಕೆ, ಆಮೇಲೆ ಈ ಪಾಯಿಂಟ್ ಇದೆಲ್ಲ, ಈ ಪಾಯಿಂಟ್ ಗೆ ಒಂದು ಪ್ರೊಟ್ರಾಕ್ಟರ್ ಇಟ್ಕೊಂಡು 90 ಡಿಗ್ರಿ ಲೈನ್ ಹಾಕಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನಾರ್ಮಲ್ ಅಂತ ಕರಿತೀವಿ. ಓಕೆ, ಈ ಡಾಟೆಡ್ ಲೈನ್ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ? ನಾರ್ಮಲ್ ಅಂತ ಕರಿತೀವಿ. ಓಕೆ, ಆಮೇಲೆ ಈ ಇನ್ಸಿಡೆಂಟ್ ರೇ ಮಿರರ್ ಟಚ್ ಆದ ತಕ್ಷಣ ಅದೇನಾಗುತ್ತೆ? ಬೌನ್ಸ್ ಬ್ಯಾಕ್ ಆಗುತ್ತೆ. ಓಕೆ, ಇದನ್ನ ಏನಂತ ಕರಿತೀವಿ ಅಂದ್ರೆ RR ಅಂದ್ರೆ ನಥಿಂಗ್ ಬಟ್ ರಿಫ್ಲೆಕ್ಟೆಡ್ ರೇ. ಓಕೆ, ಇಲ್ಲಿ RR ಅಂದ್ರೆ ನಥಿಂಗ್ ಬಟ್ ಏನು? ರಿಫ್ಲೆಕ್ಟೆಡ್ ರೇ. ಓಕೆನಾ? ಈಗ ನೆಕ್ಸ್ಟ್ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ನಾರ್ಮಲ್ ಗೆ ಮತ್ತೆ ಇನ್ಸಿಡೆಂಟ್ ರೇಗೆ ಇವ್ರಿಬ್ಬರ ಮಧ್ಯೆ ಇರೋ ಆಂಗಲ್ ನಾವು I ಅಂತ ಕರಿತೀವಿ. ಓಕೆ, ಸೊ ಏನು? ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ಇನ್ಸಿಡೆಂಟ್ ರೇ ಬಂದ್ಬಿಟ್ಟು I ಅಂತ ಕರಿತೀವಿ. ಓಕೆ, I ಅಂದ್ರೆ ನಥಿಂಗ್ ಬಟ್ ಏನು? ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ. ಓಕೆ, ನೆಕ್ಸ್ಟ್ ಅದೇ ರೀತಿ ನಾರ್ಮಲ್ ಗೆ ಮತ್ತೆ ರಿಫ್ಲೆಕ್ಟೆಡ್ ರೇಗೆ ಇವ್ರಿಬ್ಬರ ಮಧ್ಯೆ ಆಂಗಲ್ ನಾವು R ಅಂತ ಕರಿತೀವಿ. ಸೊ R ಬಂದ್ಬಿಟ್ಟು ಏನು? ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ. ಓಕೆ, ಸೊ ಇವಾಗ ನಮಗೆ ಇನ್ಸಿಡೆಂಟ್ ರೇ ಅಂದ್ರೆ ಏನು, ನಾರ್ಮಲ್ ಅಂದ್ರೆ ಏನು, ರಿಫ್ಲೆಕ್ಟೆಡ್ ರೇ ಅಂದ್ರೆ ಏನಂತ ಗೊತ್ತು. ಸೊ ಇವಾಗ ನಮಗೆ ಲಾ ಏನ್ ಹೇಳುತ್ತಂದ್ರೆ, ಈಗ ಫಸ್ಟ್ ಲಾ ಬಂದ್ಬಿಟ್ಟು ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರ್ತತೋ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಷ್ಟೇ ಇರುತ್ತೆ. ಓಕೆ, ಅಂದ್ರೆ I ವ್ಯಾಲ್ಯೂ ಎಷ್ಟಿರುತ್ತೋ R ವ್ಯಾಲ್ಯೂ ಕೂಡ ಅಷ್ಟೇ ಇರುತ್ತೆ. ಓಕೆ, ಈಗ I ವ್ಯಾಲ್ಯೂ 30 ಡಿಗ್ರಿ ಇದ್ರೆ R ವ್ಯಾಲ್ಯೂ ಕೂಡ ಎಷ್ಟಿರುತ್ತೆ? 30 ಡಿಗ್ರಿ ಇರುತ್ತೆ. ಓಕೆ, ಇದು ಫಸ್ಟ್ ಲಾ. ಅದನ್ನೇನಂತ ಬರಿತೀವಿ? ದ ಫಸ್ಟ್ ಲಾ ಬಂದ್ಬಿಟ್ಟು ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಬರಿತೀವಿ. ಓಕೆ, ಆಮೇಲೆ ಸೆಕೆಂಡ್ ಲಾ ಏನ್ ಹೇಳುತ್ತಂದ್ರೆ, ಸೆಕೆಂಡ್ ಲಾ ಬಂದ್ಬಿಟ್ಟು ದ ಇನ್ಸಿಡೆಂಟ್ ರೇ, reflected ray and the normal all lie on the same plane. ಈಗ ನಿಮಗೆ ಸೇಮ್ ಪ್ಲೇನ್ ಏನಂದ್ರೆ ಗೊತ್ತಾಗುತ್ತೆ. ಸೇಮ್ ಪ್ಲೇನ್ ಅಂತಂದ್ರೆ ಓಕೆ, ಈ ಡಯಾಗ್ರಾಮ್ ನ ಇನ್ಸಿಡೆಂಟ್ ರೇ, ನಾರ್ಮಲ್ ಮತ್ತೆ ರಿಫ್ಲೆಕ್ಟೆಡ್ ರೇನ ಇದಿಷ್ಟನ್ನ ಒಂದು ಪೇಪರ್ ಅಲ್ಲಿ ಈಸಿಯಾಗಿ ನಾವು ಡ್ರಾ ಮಾಡ್ಬೋದು. ಓಕೆ, ಈಸಿಯಾಗಿ ಅದನ್ನ ರೆಪ್ರೆಸೆಂಟ್ ಮಾಡ್ಬೋದು ಪೇಪರ್ ಅಲ್ಲಿ. ಓಕೆ, ಸೊ ಇದನ್ನ
ಸೇಮ್ ಪ್ಲೇನ್ ಅಂತಾರೆ. ಓಕೆ, ಈಗ ಎಕ್ಸಾಂಪಲ್, ಈಗ ರೇ ನಮ್ ಕಡೆ ಬರ್ತಾ ಇದೆ ಅಂತಂದ್ರೆ ಅದನ್ನ ನಾವು ಪೇಪರ್ ಅಲ್ಲಿ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ. ಓಕೆ, ಬಟ್ ಇಲ್ಲಿ ನೀವು ನೋಡಿದ್ರೆ ಇನ್ಸಿಡೆಂಟ್ ರೇ ಹಿಂಗಿದೆ, ನಾರ್ಮಲ್ ಈ ತರ ಇದೆ, ರಿಫ್ಲೆಕ್ಟೆಡ್ ಈ ತರ ಇದೆ. ಸೊ ಒಂದು ಪೇಪರ್ ಅಲ್ಲಿ ನೀವು ಇವು ಮೂರು ಟರ್ಮ್ಸ್ ನ ನೀಟಾಗಿ ಮೆನ್ಷನ್ ಮಾಡಬಹುದು. ಓಕೆ, ಅದಕ್ಕೋಸ್ಕರ ಅವ್ರು ಏನಂತ ಕರೀತಾರೆ, ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಲಾ. ಓಕೆ, ಇವೆರಡು ಲಾ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಅವರು ಮ್ಯಾಕ್ಸಿಮಮ್ ಟೈಮ್ ಕೇಳ್ತಾರೆ ರೈಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ, ಅವಾಗ ಇವೆರಡು ಲಾನ ಬರೀರಿ. ಈಗ ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ಸ್ ನೋಡೋಣ. ಓಕೆ, ಎರಡ್ ಟೈಪ್ ಇದೆ, ಒಂದು ಕಾನ್ಕೇವ್ ಮಿರರ್, ಇನ್ನೊಂದು ಕಾನ್ವೆಕ್ಸ್ ಮಿರರ್. ಓಕೆ, ಈಗ ನೋಡ್ರಿ ಕಾನ್ಕೇವ್ ಮಿರರ್ ಯಾವ ತರ ಇದೆ. ಓಕೆ, ಸೊ ಈ ಕಾನ್ಕೇವ್ ಮಿರರ್ ಅಲ್ಲಿ ಈಗ ನಾನೀಗ ಲೈನ್ ಡ್ರಾ ಮಾಡ್ತಾ ಇದ್ದೀನಿ ನೋಡ್ರಿ. ಓಕೆ, ಸೊ ಈ ತರ ರೆಪ್ರೆಸೆಂಟ್ ಮಾಡಿನಾದ್ರೆ ಅದಕ್ಕೆ ಬಂದ್ಬಿಟ್ಟು ನಾನ್ ರಿಫ್ಲೆಕ್ಟಿಂಗ್ ಅಂತ. ಸೊ ನೀವು ರೇ ಈ ಕಡೆಯಿಂದ ಪಾಸ್ ಮಾಡಿದಾಗ ಓಕೆ, ಸೊ ಅದು ರಿಫ್ಲೆಕ್ಟ್ ಆಗೋದಿಲ್ಲ. ಓಕೆ, ಸೊ ಈ ಕಡೆ ಬಿದ್ರೆ ಈ ಪಾರ್ಟ್ ಅಲ್ಲಿ ಬಿದ್ರೆ ರಿಫ್ಲೆಕ್ಟ್ ಆಗಲ್ಲ. ಅದೇ ನೀವು ಒಳಗಡೆ ರೇ ಹಾಕಿದ್ರೆ ಓಕೆ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಈಗ ನೀವು ರೇ ಈ ತರ ಇನ್ಸಿಡೆಂಟ್ ಮಾಡಿದ್ರೆ ಅವಾಗ ಅದು ರಿಫ್ಲೆಕ್ಟ್ ಆಗುತ್ತೆ. ಓಕೆನಾ? ಸೊ ಈಗ ನಿಮಗೇನ್ ಗೊತ್ತಿರ್ಬೇಕಂದ್ರೆ ಈಗ ಒಳಗಡೆ ಇರೋದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಹೊರಗಡೆ ಇರೋದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಗೊತ್ತಿರ್ಬೇಕು. ಓಕೆ, ಆಮೇಲೆ ಕಾನ್ವೆಕ್ಸ್ ಮಿರರ್ ತಗೊಂಡ್ರೆ ಓಕೆ, ಈ ಒಳಗಡೆ ಈಗ ಲೈನ್ ರೆಪ್ರೆಸೆಂಟ್ ಮಾಡಕತ್ತೀನಿ ನೋಡ್ರಿ. ಓಕೆ, ಸೊ ಅದು ಬಂದ್ಬಿಟ್ಟು ನಾನ್ ರಿಫ್ಲೆಕ್ಟಿಂಗ್. ಓಕೆ, ಸೊ ಈ ಕಡೆ ರಿಫ್ಲೆಕ್ಟ್ ಆಗೋದೇ ಇಲ್ಲ. ಅಂದ್ರೆ ನೀವು ರೇ ಈ ಕಡೆಯಿಂದ ಪಾಸ್ ಮಾಡಿದ್ರೆ ಅದು ರಿಫ್ಲೆಕ್ಟ್ ಆಗೋದಿಲ್ಲ ಈ ಕಡೆ. ಓಕೆ, ಸೊ ಬಟ್ ಹೊರಗಡೆ ನೋಡಿದ್ರೆ ಇಲ್ಲಿ ರೇ ಬಿದ್ರೆ ಓಕೆ ಅದೇನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ನಮಗೇನ್ ಗೊತ್ತಾಯ್ತು, ಇಲ್ಲಿ ಹೊರಗಡೆ ಬಂದು ರಿಫ್ಲೆಕ್ಟಿಂಗು, ಒಳಗಡೆ ಬಂದ್ಬಿಟ್ಟು ನಾನ್ ರಿಫ್ಲೆಕ್ಟಿಂಗ್. ಓಕೆ, ಇದು ಬಂದ್ಬಿಟ್ಟು ಕಾನ್ವೆಕ್ಸ್ ಮಿರರ್. ಈಗ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನೋಡೋಣ. ಓಕೆ, ಈಗ ನೀವೊಂದು ಕಾನ್ಕೇವ್ ಮಿರರ್ ತಗೊಂಡೆ ಅನ್ಕೋಣ. ಓಕೆ, ಇದು ಒಂದು ಕಾನ್ಕೇವ್ ಮಿರರ್ ಅನ್ಕೊಳ್ರಿ. ಓಕೆ, ಈ ಮಿರರ್ ಸೆಂಟರ್ ನ ನಾವು ಪೋಲ್ ಅಂತ ಕರಿತೀವಿ. ಓಕೆ, ಪಿ ಅಂದ್ರೆ ನಥಿಂಗ್ ಬಟ್ ಏನು, ಪೋಲ್. ಓಕೆ, ಇದು ಬಂದ್ಬಿಟ್ಟು ಮಿರರ್ ಸೆಂಟರ್ ಇರುತ್ತೆ. ಓಕೆ, ಈ ಕಾನ್ಕೇವ್ ಮಿರರ್ ಇದೆ ಅಲ್ಲ, ಓಕೆ, ಈ ಮಿರರ್ ಬಂದ್ಬಿಟ್ಟು ಒಂದು ಸ್ಪಿಯರ್ದು ಭಾಗ ಅಷ್ಟೇ. ಓಕೆ, ಈಗ ಒಂದು ನಾನು ಡಾಟೆಡ್ ಲೈನ್ ಇಂದ ಒಂದು ಸ್ಪಿಯರ್ ಜಾಯಿನ್ ಮಾಡಿದ್ರೆ ಓಕೆ ಅದರಲ್ಲಿ ಒಂದು ಪಾರ್ಟ್ ನ ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಓಕೆ, ಒಂದು ಸ್ಪಿಯರ್ ಅಲ್ಲಿ ಒಂದು ಪಾರ್ಟ್. ಓಕೆ, ಸೊ ನಾನು ಇಲ್ಲಿ ಬರ್ದಿರ್ತೀನಿ, ಇದು ಬಂದ್ಬಿಟ್ಟು ಕಾನ್ಕೇವ್ ಮಿರರ್ ತಗೊಂಡಿವಿ. ಓಕೆ, ಸೊ ಒಂದು ಸ್ಪಿಯರ್ ಅಲ್ಲಿ ಒಂದು ಪಾರ್ಟ್ ನ ಕಾನ್ಕೇವ್ ಮಿರರ್ ತಗೊಂಡಿವಿ. ಓಕೆ, ಈಗ ಈ ಸ್ಪಿಯರ್ ಒಂದು ಸೆಂಟರ್ ಇರುತ್ತಲ್ಲ, ಓಕೆ, ಅದನ್ನ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಓಕೆ, ಸಿ ಅಂತ ನಥಿಂಗ್ ಬಟ್ ಏನು, ಸೆಂಟರ್ ಆಫ್ ಕರ್ವೇಚರ್. ಓಕೆ, ಈಗ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್ ಇಂದ ಒಂದ್ ಲೈನ್ ಪಾಸ್ ಆದ್ರೆ ಓಕೆ, ಸೊ ಈಗ ನಾನು ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್ ಇಂದ ಒಂದ್ ಲೈನ್ ಪಾಸ್ ಮಾಡಿದ್ರೆ ಈ ಲೈನ್ ನ ನಾನು ಏನಂತ ಕರಿತೀನಿ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀನಿ. ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀನಿ. ಓಕೆನಾ? ಈಗ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ಪೋಲು, ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಪೋಲ್ ಬಂದ್ಬಿಟ್ಟು ಅದನ್ನ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಓಕೆ, ಏನು ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಪೋಲ್ ನ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಓಕೆ, ಸೊ ನಿಮಗೆ ನೀಟಾಗಿ ಅರ್ಥ ಆಗ್ಲಿ ಅಂದ್ಬಿಟ್ಟು ಸೆಂಟರ್ ಆಫ್ ಪೋಲ್ ಇವ್ರಿಬ್ಬರ ಮಧ್ಯ ಡಿಸ್ಟೆನ್ಸ್ ನ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇಲ್ಲಿ ಆರ್ ಅಂದ್ರೆ ನಥಿಂಗ್ ಬಟ್ ಏನು, ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಆಮೇಲೆ ಈಗ ಸೆಂಟರ್ ಮತ್ತೆ ಪೋಲ್ ಇವ್ರಿಬ್ಬರ ಮಧ್ಯೆ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಒಂದ್ ಪಾಯಿಂಟ್ ಬಂದ್ರೆ, ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಒಂದ್ ಪಾಯಿಂಟ್ ಬಂದ್ರೆ ಅದನ್ನ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಓಕೆ, ಕ್ಯಾಪಿಟಲ್ ಎಫ್ ಅಂದ್ರೆ ನಥಿಂಗ್ ಬಟ್ ಏನು, ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಓಕೆ, ಆಮೇಲೆ ಈಗ ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಪೋಲ್. ಓಕೆ, ಇವ್ರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಫೋಕಲ್ ಲೆಂತ್ ಅಂತ ಕರಿತೀವಿ. ಓಕೆ, ಸೊ ಇವ್ರಿಬ್ಬರ ಮಧ್ಯ ಡಿಸ್ಟೆನ್ಸ್ ನ ನಾವು
ಸ್ಮಾಲ್ ಎಫ್ ಅಂತ ಕರಿತೀವಿ. ಸ್ಮಾಲ್ ಎಫ್ ಅಂದ್ರೆ ನಥಿಂಗ್ ಬಟ್ ಏನು, ಫೋಕಲ್ ಲೆಂತ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಿಮಗೆ ಇನ್ನೊಂದು ಏನ್ ಗೊತ್ತಿರ್ಬೇಕಂತಂದ್ರೆ, ಓಕೆ, ಫೋಕಲ್ ಲೆಂತ್ ಬಂದ್ಬಿಟ್ಟು ರೇಡಿಯಸ್ ಅಲ್ಲಿ ಅರ್ಧ ಇರುತ್ತೆ. ಯಾಕಂದ್ರೆ ನಮಗ್ ಗೊತ್ತು ತಾನೆ, ಸೆಂಟರ್ ಮತ್ತೆ ಪೋಲ್ ಮಧ್ಯೆ ಇರೋದು ರೇಡಿಯಸ್ ಡಿಸ್ಟೆನ್ಸ್, ಅವ್ರಿಬ್ಬರ ಮಧ್ಯೆ ಇರೋದು ಪ್ರಿನ್ಸಿಪಲ್ ಫೋಕಸ್. ಸೊ ಅವಾಗ ಏನಾಗುತ್ತೆ, ಎಫ್ ಇಸ್ ಈಕ್ವಲ್ ಟು R/2. ಓಕೆ, ಇದು ಬಂದ್ಬಿಟ್ಟು ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅಪಾರ್ಚರ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಓಕೆ, ಅಪಾರ್ಚರ್ ಅಂತಂದ್ರೆ ಓಕೆ ದ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ನೀವೇ ನೋಡಿದ್ರೆ ಇದಿಷ್ಟು ಬಂದ್ಬಿಟ್ಟು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ಡಯಾಮೀಟರ್ ಬಂದ್ಬಿಟ್ಟು ಏನಾಗುತ್ತೆ, ಇದು ಬಂದ್ಬಿಟ್ಟು ಡಯಾಮೀಟರ್ ಆಗುತ್ತೆ. ಓಕೆ, ಸೊ ಈ ಪಾರ್ಟ್ ನ ಏನಂತ ಕರೀತಾರೆ, ಅಪಾರ್ಚರ್ ಅಂತ ಕರೀತಾರೆ. ಸೊ ನಾನು ಇವಾಗ ನಿಮಗೆ ಡಾಟೆಡ್ ಲೈನ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ ಅದನ್ನ. ಓಕೆ, ಸೊ ಇದನ್ನ ಏನಂತ ಕರೀತಾರೆ ಅವರು, ಈ ಲೈನ್ ನಥಿಂಗ್ ಬಟ್ ಅವರು ಅಪಾರ್ಚರ್ ಅಂತ ಕರೀತಾರೆ. ಸೊ ನಥಿಂಗ್ ಬಟ್ ಏನು, ಡಯಾಮೀಟರ್ ಆಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಅದನ್ನ ಅಪಾರ್ಚರ್ ಅಂತ ಕರೀತಾರೆ. ಓಕೆ, ಇದು ಬಂದ್ಬಿಟ್ಟು ಕಾನ್ಕೇವ್ ಮಿರರ್ದು. ಓಕೆ, ಇದೇ ಟೈಪ್ ಕಾನ್ವೆಕ್ಸ್ ಮಿರರ್ ಅಲ್ಲಿ ಯಾವ ತರ ಇರುತ್ತೆ ನೋಡೋಣ. ಓಕೆ, ಈಗ ಅವೇ ಟರ್ಮ್ಸ್ ಕಾನ್ವೆಕ್ಸ್ ಮಿರರ್ ಅಲ್ಲಿ ಯಾವ ತರ ಇರುತ್ತೆ ನೋಡ್ರಿ. ಓಕೆ, ನಮಗೇನ್ ಗೊತ್ತು, ಮಿರರ್ ಸೆಂಟರ್ ನ ಏನಂತ ಕರಿತೀವಿ, ಪೋಲ್ ಅಂತ ಕರಿತೀವಿ. ಓಕೆ, ಈಗ ಈ ಮಿರರ್ ಬಂದ್ಬಿಟ್ಟು ಒಂದು ಸ್ಪಿಯರ್ದು ಒಂದು ಪಾರ್ಟ್. ಈಗ ನಾನು ಸ್ಪಿಯರ್ ಹಾಕಿದ್ರೆ ಇದಕ್ಕೆ, ಓಕೆ, ಅದನ್ನ ಡಾಟೆಡ್ ಲೈನ್ ಇಂದ ಜಾಯಿನ್ ಮಾಡ್ತೀನಿ. ಓಕೆ, ಇದು ಸ್ಪಿಯರ್ ಅಲ್ಲಿ ಈ ಮಿರರ್ ಒಂದ್ ಪಾರ್ಟ್. ಓಕೆ, ಈ ಸ್ಪಿಯರ್ ಗೆ ಸೆಂಟರ್ ಬಂದ್ಬಿಟ್ಟು ಇಲ್ಲಿ ಬಂದ್ರೆ ಅದನ್ನ ಏನಂತ ಕರಿತೀವಿ, ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಓಕೆ, ಪಿ ಅಂದ್ರೆ ಏನು, ಪೋಲು. ಸಿ ಅಂದ್ರೆ ನಥಿಂಗ್ ಬಟ್ ಸೆಂಟರ್ ಆಫ್ ಕರ್ವೇಚರ್. ಓಕೆ, ಈಗ ನಾನ್ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲಿಗೆ ಒಂದು ಲೈನ್ ಹಾಕಿದ್ರೆ, ಓಕೆ, ಇವರಿಬ್ಬರಿಂದ ಲೈನ್ ಪಾಸ್ ಮಾಡಿದ್ರೆ ಅದು ಏನಾಗುತ್ತೆ, ಪ್ರಿನ್ಸಿಪಲ್ ಆಕ್ಸಿಸ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಏನ್ ನೋಡ್ರಿ. ಓಕೆ, ಈಗ ಈ ಸೆಂಟರ್ ಮತ್ತೆ ಪೋಲ್ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಏನಂತ ಕರಿತೀವಿ, ರೇಡಿಯಸ್ ಅಂತ ಕರಿತೀವಿ. ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಓಕೆ, ಸೊ ಆರ್ ಅಂದ್ರೆ ನಥಿಂಗ್ ಬಟ್ ಏನು, ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಆಮೇಲೆ ಈಗ ಈ ಸೆಂಟರು ಮತ್ತೆ ಪೋಲು, ಈ ಸೆಂಟರು ಮತ್ತೆ ಪೋಲು ಇವರಿಬ್ಬರ ಮಧ್ಯೆ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಬರೋದ್ ಯಾರು, ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಬರೋದೇನು, ಪ್ರಿನ್ಸಿಪಲ್ ಫೋಕಸ್. ಅದನ್ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯಾಪಿಟಲ್ ಎಫ್ ಅಂದ್ರೆ ನಥಿಂಗ್ ಬಟ್ ಏನು, ಪ್ರಿನ್ಸಿಪಲ್ ಫೋಕಸ್. ಓಕೆ, ಆಮೇಲೆ ಈ ಪ್ರಿನ್ಸಿಪಲ್ ಫೋಕಸ್ ಮತ್ತೆ ಪೋಲ್ ಇವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ನ ಏನಂತ ಕರಿತೀವಿ, ಸ್ಮಾಲ್ ಎಫ್ ಅಂತ ಕರಿತೀವಿ. ಓಕೆ, ಸ್ಮಾಲ್ ಎಫ್ ಅಂದ್ರೆ ನಥಿಂಗ್ ಬಟ್ ಏನು, ಫೋಕಲ್ ಲೆಂತ್. ಓಕೆ, ಸೊ ಈ ಫೋಕಲ್ ಲೆಂತ್ ಬಂದ್ಬಿಟ್ಟು ಏನಿರುತ್ತೆ, ರೇಡಿಯಸ್ ಅಲ್ಲಿ ಅರ್ಧ ಇರುತ್ತೆ. ಇಲ್ಲಿ ಕೂಡ ಅದೇ ಫಾರ್ಮುಲಾ, ಎಫ್ ಇಸ್ ಈಕ್ವಲ್ ಟು R/2. ಓಕೆ, ಆಮೇಲೆ ನಮ್ಗೆ ಏನ್ ಗೊತ್ತಾಗ್ಬೇಕು, ಅಪಾರ್ಚರ್ ಅಂದ್ರೆ ಏನಂತ ಗೊತ್ತಾಗ್ಬೇಕು. ಏನು ಅಪಾರ್ಚರ್, ಅಪಾರ್ಚರ್ ಅಂತಂದ್ರೆ ನಥಿಂಗ್ ಬಟ್ ಏನು, ಡಯಾಮೀಟರ್ ಆಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ರಿಫ್ಲೆಕ್ಟ್ ಎಲ್ಲಾಗುತ್ತೆ, ಈ ಸರ್ಫೇಸ್ ಅಲ್ಲಿ ಮಾತ್ರ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ಡಯಾಮೀಟರ್ ಹಾಕಿದ್ರೆ, ಓಕೆ, ಇಲ್ಲಿಂದ ಈ ಪಾರ್ಟ್ ವರೆಗೆ, ಓಕೆ, ಇದನ್ನ ಏನಂತ ಕರಿತೀವಿ, ಅಪಾರ್ಚರ್ ಅಂತ ಕರಿತೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ನಥಿಂಗ್ ಬಟ್ ಅಪಾರ್ಚರ್. ಓಕೆ, ಸೊ ಅಪಾರ್ಚರ್ ಅಂದ್ರೆ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಓಕೆ, ಈಗ ನೀವು ನೋಡಿದ್ರೆ ಈಗ ನಿಮಗೆ ಪ್ರಿನ್ಸಿಪಲ್ ಫೋಕಸ್, ಸೆಂಟರ್ ಆಫ್ ಕರ್ವೇಚರ್, ಓಕೆ, ಇವೆರಡು ಪಾಯಿಂಟ್ ಬಂದ್ಬಿಟ್ಟು ಕಾನ್ವೆಕ್ಸ್ ಮಿರರ್ ಅಲ್ಲಿ ರೈಟ್ ಸೈಡ್ ಬಂತು. ಓಕೆ, ಅದೇ ಪ್ರಿನ್ಸಿಪಲ್ ಫೋಕಸ್ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಬಂದ್ಬಿಟ್ಟು ಓಕೆ ಕಾನ್ಕೇವ್ ಮಿರರ್ ಅಲ್ಲಿ ಲೆಫ್ಟ್ ಸೈಡ್ ಬಂತು. ಓಕೆ, ಸೊ ಇವರಿಬ್ಬರ ಮಧ್ಯೆ ಡಿಫರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. ಕಾನ್ಕೇವ್ ಮಿರರ್ ಅಲ್ಲಿ ಪ್ರಿನ್ಸಿಪಲ್ ಫೋಕಸ್ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಲೆಫ್ಟ್ ಸೈಡ್ ಬರುತ್ತೆ. ಕಾನ್ವೆಕ್ಸ್ ಮಿರರ್ ಅಲ್ಲಿ ಪ್ರಿನ್ಸಿಪಲ್ ಫೋಕಸ್ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ರೈಟ್ ಸೈಡ್ ಬರುತ್ತೆ. ಇದು ಗೊತ್ತಿರ್ಬೇಕು ನಿಮಗೆ. ಓಕೆನಾ, ಕಾನ್ಕೇವ್ ಮಿರರ್ ನ ಕಾನ್ವರ್ಜಿಂಗ್ ಮಿರರ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಓಕೆ, ಈ ಮಿರರ್ ಅಲ್ಲಿ ರಿಫ್ಲೆಕ್ಟ್ ಆದ್ಮೇಲೆ ಎಲ್ಲಾ ರೇ ಬಂದ್ಬಿಟ್ಟು ಎಲ್ಲಾ ರೇ ರಿಫ್ಲೆಕ್ಟ್ ಆದ್ಮೇಲೆ ಒಂದೇ ಪಾಯಿಂಟ್ ಹತ್ರ ಜಾಯಿನ್ ಆದಂಗೆ ಇರುತ್ತೆ.
ಓಕೆ. ಸೊ ಅದಕ್ಕೋಸ್ಕರ ಅದನ್ನ ಕಾನ್ವರ್ಜಿಂಗ್ ಅಂತಾರೆ. ಓಕೆ, ಕಾನ್ವರ್ಜಿಂಗ್ ಅಂದ್ರೆ ಏನು? ಎಲ್ಲಾ ರೇ ಒಂದೇ ಪಾಯಿಂಟ್ ಹತ್ರ ಮೀಟ್ ಆಗೋದನ್ನ ಕಾನ್ವರ್ಜಿಂಗ್ ಅಂತಾರೆ. ಸೊ ಅದಕ್ಕೋಸ್ಕರ ಕಾನ್ಕೇವ್ ಮಿರರ್ ನ ಕಾನ್ವರ್ಜಿಂಗ್ ಮಿರರ್ ಅಂತ ಕರೀತಾರೆ. ಅದೇ ರೀತಿ ಕಾನ್ವೆಕ್ಸ್ ಮಿರರ್ ನ ಡೈವರ್ಜಿಂಗ್ ಮಿರರ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಓಕೆ ಒಂದೇ ಪಾಯಿಂಟ್ ಇಂದ ಎಷ್ಟೊಂದು ರೇ ಪಾಸ್ ಆದಂಗೆ ಇರುತ್ತೆ. ಓಕೆ, ರಿಫ್ಲೆಕ್ಟ್ ಆದ್ಮೇಲೆ ಒಂದೇ ಪಾಯಿಂಟ್ ಇಂದ ಎಷ್ಟೊಂದು ರೇ ಪಾಸ್ ಆದಂಗೆ ಇರುತ್ತೆ. ಓಕೆ, ಅದನ್ನ ಏನಂತ ಕರೀತಾರೆ? ಡೈವರ್ಜಿಂಗ್. ಒಂದೇ ಪಾಯಿಂಟ್ ಇಂದ ಎಷ್ಟೊಂದು ರೇ ಹೋದ್ರೆ ಅದನ್ನ ಡೈವರ್ಜಿಂಗ್ ಅಂತ ಕರೀತಾರೆ. ಸೊ ಅದಕ್ಕೋಸ್ಕರ ಕಾನ್ವೆಕ್ಸ್ ಮಿರರ್ ನ ಡೈವರ್ಜಿಂಗ್ ಮಿರರ್ ಅಂತ ಕರೀತಾರೆ. ಈಗ ರೇ ಡಯಾಗ್ರಾಮ್ ಹೋಗಕ್ಕಿನ ಮುಂಚೆ ಫಸ್ಟ್ ನಾವು ಸಮ್ ಇಂಪಾರ್ಟೆಂಟ್ ರೇಸ್ ನೋಡೋಣ. ಓಕೆ, ಈಗ ಫಸ್ಟ್ ಬಂದ್ಬಿಟ್ಟು ನಾವ್ ಏನಾದ್ರೂ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹಾಕಿದ್ರೆ ರಿಫ್ಲೆಕ್ಷನ್ ಆದ್ಮೇಲೆ ಅದು ಎಲ್ಲಿಂದ ಪಾಸ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಓಕೆ, ಏನು ನಾವು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ರೇ ತಗೊಂಡ್ರೆ ರಿಫ್ಲೆಕ್ಟ್ ಆದ್ಮೇಲೆ ಎಲ್ಲಿಂದ ಪಾಸ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಓಕೆ, ಇದು ಕಾನ್ಕೇವ್ ಮಿರರ್ ಅಲ್ಲಿ. ಅದೇ ರೀತಿ ಕಾನ್ವೆಕ್ಸ್ ಮಿರರ್ ಅಲ್ಲಿ ಕೂಡ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹಾಕಿದ್ರೆ ಅದು ರಿಫ್ಲೆಕ್ಟ್ ಆದ್ಮೇಲೆ ಈ ಪಾತ್ ಹೋಗುತ್ತೆ. ಅದನ್ನ ನೀವು ಹಿಂದೆಯಿಂದ ಜಾಯಿನ್ ಮಾಡಿದಾಗ ಅದು ಎಲ್ಲಿಗೆ ಟಚ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್ ಟಚ್ ಆಗುತ್ತೆ. ಓಕೆ, ಈ ಪಾಯಿಂಟ್ ಗೊತ್ತಿರಬೇಕು. ಓಕೆ, ಫಸ್ಟ್ ಪಾಯಿಂಟ್ ಏನು? ಎ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ವಿಲ್ ಪಾಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಇನ್ ಕೇಸ್ ಆಫ್ ಎ ಕಾನ್ಕೇವ್ ಮಿರರ್ ಆರ್ ಅಪಿಯರ್ ಟು ಡೈವರ್ಜ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ಇನ್ ಕೇಸ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಅಂತ ಗೊತ್ತಿರಬೇಕು. ಈಗ ಸೆಕೆಂಡ್ ಇಂಪಾರ್ಟೆಂಟ್ ರೇ ನೋಡ್ರಿ. ಈಗ ನಾನು ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಮಾಡಿದ್ರೆ ರಿಫ್ಲೆಕ್ಷನ್ ಆದ್ಮೇಲೆ ಅದು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹೋಗುತ್ತೆ. ಏನು? ನಾನು ಪ್ರಿನ್ಸಿಪಲ್ ಫೋಕಸ್ ಇಂದ ರೇ ಪಾಸ್ ಮಾಡಿದ್ರೆ ರಿಫ್ಲೆಕ್ಷನ್ ಆದ್ಮೇಲೆ ಎಲ್ಲಿಂದ ಪಾಸ್ ಆಗುತ್ತೆ? ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸ್ ಆಗುತ್ತೆ. ಓಕೆ, ಆಮೇಲೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ನೋಡ್ರಿ. ಓಕೆ, ನಾನು ಪ್ರಿನ್ಸಿಪಲ್ ಫೋಕಸ್ ಗೆ ಆಗದೆ ಅನ್ಕೋಣ. ಸೊ ಇಲ್ಲಿಗೆ ಆಗದೆ ಇದು ಡಾಟೆಡ್ ಲೈನ್ ಇಂದ ಜಾಯಿನ್ ಮಾಡಿದಾಗ ಪ್ರಿನ್ಸಿಪಲ್ ಫೋಕಸ್ ಟಚ್ ಆಗುತ್ತೆ. ಸೊ ನಾನೀಗ ಪ್ರಿನ್ಸಿಪಲ್ ಫೋಕಸ್ ಆಗಿದ್ರೆ ಅದು ರಿಫ್ಲೆಕ್ಟ್ ಆದ್ಮೇಲೆ ಯಾವ ತರ ಪಾಸ್ ಆಗುತ್ತೆ? ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ನಮ್ಗೆ ಏನ್ ಗೊತ್ತಾಯ್ತು? ಎ ರೇ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ಕೇವ್ ಮಿರರ್ ಆರ್ ಎ ರೇ ವಿಚ್ ಇಸ್ ಡೈರೆಕ್ಟೆಡ್ ಟುವರ್ಡ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಆಫ್ಟರ್ ರಿಫ್ಲೆಕ್ಷನ್ ವಿಲ್ ಎಮರ್ಜ್ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ಸಿಂಪಲ್ ಆಗಿ ಏನು? ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಮಾಡಿದ್ರೆ ಓಕೆ ಅದು ಏನಾಗುತ್ತೆ? ರಿಫ್ಲೆಕ್ಷನ್ ಆದ್ಮೇಲೆ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಇಂಪಾರ್ಟೆಂಟ್ ರೇ. ಈಗ ಥರ್ಡ್ ಇಂಪಾರ್ಟೆಂಟ್ ರೇ ನೋಡ್ರಿ. ಓಕೆ, ನಾವ್ ಇವಾಗ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಮಾಡಿದ್ರೆ ಸೊ ನಾವು ಹೆಂಗ್ ರೇ ಕಳ್ಸಿದೀವೋ ಅದೇ ರೀತಿ ವಾಪಸ್ ಬರುತ್ತೆ. ಅದೇ ರೀತಿ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ. ಏನೋ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಮಾಡಿದ್ರೆ ನಾವ್ ಹೆಂಗ್ ಕಳಿಸ್ತೀವೋ ಅದೇ ಪಾತ್ ಅಲ್ಲಿ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಇದು ಗೊತ್ತಿರ್ಬೇಕು. ಅದೇ ರೀತಿ ಕಾನ್ವೆಕ್ಸ್ ಮಿರರ್ ಅಲ್ಲಿ ಕೂಡ ನಾನ್ ನೋಡ್ರಿ ರೇನ ಇಲ್ಲಿ ಹಾಕಿದೀನಿ. ಇದನ್ನ ಡಾಟೆಡ್ ಲೈನ್ ಇಂದ ಜಾಯಿನ್ ಮಾಡಿದ್ರೆ ಎಲ್ಲಿ ಟಚ್ ಆಗ್ತಾ ಇದೆ? ಸೆಂಟರ್ ಆಫ್ ಕರ್ವೇಚರ್. ಸೊ ನಾನ್ ಸೆಂಟರ್ ಆಫ್ ಕರ್ವೇಚರ್ ಗೆ ರೇ ಡಯಾಗ್ರಾಮ್ ಹಾಕಿದ್ರೆ ಓಕೆ ಸೊ ಆ ರೇ ಏನಾಗುತ್ತೆ? ಮತ್ತೆ ವಾಪಸ್ಸು ಅದೇ ಪಾತ್ ಅಲ್ಲಿ ವಾಪಸ್ ಬರುತ್ತೆ. ಓಕೆ, ಸೊ ಥರ್ಡ್ ಪಾಯಿಂಟ್ ಏನ್ ಗೊತ್ತಾಯ್ತು? ಎ ರೇ ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಕಾನ್ಕೇವ್ ಮಿರರ್ ಆರ್ directed in the direction of the center of curvature of a convex mirror after reflection is reflected back along the same path. And nothing but ಏನು? ಸೆಂಟರ್ ಆಫ್ ಕರ್ವೇಚರ್ ಇಂದ ಕಳೆದ್ರೆ ರಿಫ್ಲೆಕ್ಷನ್ ಆದ್ಮೇಲೆ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಇಂದನೇ ವಾಪಸ್ ಬರುತ್ತೆ. ಓಕೆ, ಅದೇ ಪಾತ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆನಾ? ಫೋರ್ತ್ ಇಂಪಾರ್ಟೆಂಟ್ ರೇ ನೋಡ್ರಿ. ಓಕೆ, ನಾನಿವಾಗ ಪೋಲ್ ಹತ್ರ ಇನ್ಸಿಡೆಂಟ್ ಮಾಡಿದ್ರೆ ಓಕೆ ರಿಫ್ಲೆಕ್ಷನ್ ಆದ್ಮೇಲೆ ಓಕೆ ಎಷ್ಟು ಆಂಗಲ್ ಇಂದ ಇನ್ಸಿಡೆಂಟ್ ಆಗಿತ್ತು ಅಷ್ಟೇ ಆಂಗಲ್ ಇಂದ ರಿಫ್ಲೆಕ್ಟ್ ಆಗುತ್ತೆ. ಸೊ ನಥಿಂಗ್ ಬಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ನಾನು ಎಷ್ಟು ಆಂಗಲ್ ಅಲ್ಲಿ ಇನ್ಸಿಡೆಂಟ್ ಮಾಡ್ತೀನೋ ಅಷ್ಟೇ ಆಂಗಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಕಾನ್ವೆಕ್ಸ್ ಮಿರರ್ ಅಲ್ಲಿ ಕೂಡ ಅಷ್ಟೇ, ಎಷ್ಟು ಆಂಗಲ್ ಇಂದ ಇನ್ಸಿಡೆಂಟ್ ಮಾಡ್ತೀನೋ ಅಷ್ಟೇ ಆಂಗಲ್ ಇಂದ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ನಥಿಂಗ್ ಬಟ್ ಏನು? ಲಾಸ್ ಆಫ್ ರಿಫ್ಲೆಕ್ಷನ್ ನ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಪಾಯಿಂಟ್ ಪಿ ಹತ್ರ ಫಾಲೋ ಆಗುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ಫೋರ್ತ್ ಇಂಪಾರ್ಟೆಂಟ್ ರೇ. ಇವು ನಾಲ್ಕು ನೀವು ರೇ ಡಯಾಗ್ರಾಮ್ ನಿಮಗೆ ಗೊತ್ತಾದ್ರೆ ಓಕೆ ಇಂಪಾರ್ಟೆಂಟ್ ರೇಸ್ ಗೊತ್ತಿದ್ರೆ
ನೀವು ರೇ ಡಯಾಗ್ರಾಮ್ ಈಸಿಯಾಗಿ ಮಾಡ್ಬಿಡ್ಬೋದು. ಓಕೆನಾ? ಈಗ ಇಮೇಜ್ ಫಾರ್ಮೇಶನ್ ಬೈ ಕಾನ್ಕೇವ್ ಮಿರರ್ ನೋಡೋಣ. ಓಕೆ, ಟೋಟಲ್ 6 ಕೇಸಸ್ ಇದಾವೆ. ಓಕೆ, ಈಗ ಫಸ್ಟ್ ಕೇಸ್ ನೋಡೋಣ. ಓಕೆ, ಈಗ ನಾವ್ ಏನ್ ತಗೊಂತೀವಿ ನೋಡ್ರಿ, ಅದು ಬಂದ್ಬಿಟ್ಟು ಆಬ್ಜೆಕ್ಟ್ ಅಂತ ಕರಿತೀವಿ. ಓಕೆ, ಇದು ಬಂದ್ಬಿಟ್ಟು ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಎಲ್ಲಿ ತಗೊಂಡಿವಿ? ಇನ್ಫಿನಿಟಿ, ಅಂದ್ರೆ ಕಾನ್ಕೇವ್ ಮಿರರ್ ಇಂದ ಬಹಳ ದೂರದಲ್ಲಿ ಇನ್ಫಿನಿಟಿ ಡಿಸ್ಟೆನ್ಸ್ ಅಲ್ಲಿ ನಾವು ಆಬ್ಜೆಕ್ಟ್ ನ ಇಟ್ಟಿದೀವಿ. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ, 2 ರೇ ಪಾಸ್ ಮಾಡ್ಬೇಕು. ಒಂದ್ ಏನ್ ಮಾಡಿದೆ, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಗದೆ, ಅದು ಎಲ್ಲಿಂದ ಪಾಸ್ ಆಗುತ್ತೆ? ಅವಾಗ ರಿಫ್ಲೆಕ್ಟ್ ಆದ್ಮೇಲೆ ಪ್ರಿನ್ಸಿಪಲ್ ಫೋಕಸ್ ಇಂದ ರಿಫ್ಲೆಕ್ಟ್ ಆಯ್ತು. ಅದೇ ರೀತಿ ಇನ್ನೊಂದು ರೇನ ತಗೊಂಡೆ, ಅದು ಕೂಡ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಗದೆ. ಓಕೆ, ಅದು ಈ ರಿಫ್ಲೆಕ್ಟ್ ಆದ್ಮೇಲೆ ಎಲ್ಲಿಂದ ಪಾಸ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಓಕೆ, ಇವೆರಡು ರೇ ನೋಡ್ರಿ. ಓಕೆ, ಇವೆರಡು ರೇ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ಲ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಇಲ್ಲಿ ಫಾರ್ಮ್ ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಇಮೇಜ್ ಬಂದ್ಬಿಟ್ಟು ನಮಗ್ ಕಾಣ್ತಾ ಇಲ್ಲ, ಬಹಳ ಚಿಕ್ಕ ಇಮೇಜ್ ಇದೆ. ಎಂತ ಇಮೇಜ್ ಅದು? ಹೈಲಿ ಡಿಮಿನಿಷಡ್, ಅಂದ್ರೆ ಬಹಳ ಚಿಕ್ಕ ಇಮೇಜು, ಪಾಯಿಂಟ್ ಸೈಜೆಡ್ ಇಮೇಜ್. ಓಕೆ, ಹಿಂಗ್ ಒಂದ್ ಪಾಯಿಂಟ್ ಇಟ್ರೆ ಎಷ್ಟು ಇಮೇಜ್ ಸೈಜ್ ಇರುತ್ತೋ ಅಷ್ಟು ಸೈಜ್ ಇದೆ ಅಂತ. ಓಕೆ, ಆಮೇಲೆ ನೇಚರ್ ಆಫ್ ದ ಇಮೇಜ್. ನೇಚರ್ ಆಫ್ ದ ಇಮೇಜ್ ಅಂದ್ರೆ ಯಾವ ತರ ಇದೆ ಅಂತ. ಓಕೆ, ಈಗ ನೀವು ಒಂದ್ ತಿಳ್ಕೊಂಡ್ರಿ, ನಾನು ಆಬ್ಜೆಕ್ಟ್ ಹಿಂಗ್ ತಗೊಂಡೆ. ಓಕೆ, ಸೊ ಇಮೇಜ್ ಅದು ಉಲ್ಟಾ ಬಂತ ಅನ್ಕೊಳ್ರಿ, ಅವಾಗ ನಾನು ಏನಂತ ಕರಿತೀನಿ? ರಿಯಲ್ ಲೈನ್ ಇನ್ವರ್ಟೆಡ್ ಅಂತ ಕರಿತೀನಿ. ಓಕೆ, ಅದೇ ರೀತಿ ಈಗ ಆಬ್ಜೆಕ್ಟ್ ನಾನು ಹಿಂಗ್ ತಗೊಂಡೆ, ಇಮೇಜ್ ಕೂಡ ಹಿಂಗೆ ಬಂತ ಅನ್ಕೊಳ್ರಿ, ಅವಾಗ ನಾನು ಏನಂತ ಕರಿತೀನಿ? ಅವಾಗ ಆ ಇಮೇಜ್ ನ ನಾನು ವರ್ಚುವಲ್ ಅಂಡ್ ಎರೆಕ್ಟ್ ಅಂತ ಕರಿತೀನಿ. ಓಕೆ, ಸೊ ಇವಾಗ ಇಲ್ಲಿ ಪಾಯಿಂಟ್ ಸೈಜ್ ಇಮೇಜ್ ಆಗಿದೆ. ಓಕೆ, ಬಟ್ ನಮಗೆ ಅಲ್ಲಿ ಕಾಣ್ತಿಲ್ಲ ರಿಯಲ್ ಅಂಡ್ ಇನ್ವರ್ಟೆಡ್ ಇಲ್ಲ ವರ್ಚುವಲ್ ಅಂಡ್ ಎರೆಕ್ಟ್ ಅಂತ. ಈ ಪಾಯಿಂಟ್ ನ ನಾವು, ಓಕೆ, ಈ ಪಾಯಿಂಟ್ ನ ನಾವು ಝೂಮ್ ಮಾಡಿ ನೋಡಿದಾಗ ಅದು ಉಲ್ಟಾ ಇಮೇಜ್ ತೋರಿಸ್ತಾ ಐತೆ. ಅಂದ್ರೆ ನಥಿಂಗ್ ಬಟ್ ಏನು? ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ಈಗ ನಾವು ಪೊಸಿಷನ್ ಅಂತ ಆಬ್ಜೆಕ್ಟ್ ಎಲ್ಲಿ ತಗೊಂಡ್ವಿ? ಆಬ್ಜೆಕ್ಟ್ ಬಂದ್ಬಿಟ್ಟು ಇನ್ಫಿನಿಟಿ ಹತ್ರ ತಗೊಂಡ್ರೆ, ಓಕೆ, ಇಮೇಜ್ ಎಲ್ಲಾಗಿದೆ? ಎಫ್ ಹತ್ರ ಆಗಿದೆ, ಅಟ್ ಫೋಕಸ್ ಎಫ್. ಸೈಜ್ ಆಫ್ ದ ಇಮೇಜ್ ಏನು? ಬಹಳ ಚಿಕ್ಕ ಇಮೇಜು, ಪಾಯಿಂಟ್ ಸೈಜ್ ಇಮೇಜ್ ಅಂತ ಬರಿತೀವಿ. ಆಮೇಲೆ ನೇಚರ್ ಆಫ್ ದ ಇಮೇಜ್ ಅಂದ್ರೆ ರಿಯಲ್ ಅಂಡ್ ಇನ್ವರ್ಟೆಡ್. ಯಾಕಂದ್ರೆ ನಾವು ತಗೊಂಡಿದ್ದು ಈ ತರ ಆಬ್ಜೆಕ್ಟ್ ತಗೊಂಡ್ರೆ ಅದು ಉಲ್ಟಾ ಇಮೇಜ್ ಬಂದಿದೆ, ಸೊ ಅದಕ್ಕೋಸ್ಕರ ರಿಯಲ್ ಅಂಡ್ ಇನ್ವರ್ಟೆಡ್. ಓಕೆ, ಇದು ಬಂದ್ಬಿಟ್ಟು ಫಸ್ಟ್ ಕೇಸ್. ಈಗ ಕೇಸ್ 2 ನೋಡೋಣ. ಕೇಸ್ 2 ಅಲ್ಲಿ ಆಬ್ಜೆಕ್ಟ್ ನ ಎಲ್ಲಿ ತಗೊಂಡಿದೀನಿ ನೋಡ್ರಿ, ಆಬ್ಜೆಕ್ಟ್ ನ ಸಿ ಹಿಂದ್ಗಡೆ ತಗೊಂಡಿನಿ. ಓಕೆ, ಸಿ ಹಿಂದ್ಗಡೆ ಇಲ್ಲಿ ತಗೊಂಡಿದ್ದೀನಿ. ಓಕೆ, ಇದು ಬಂದ್ಬಿಟ್ಟು ಆಬ್ಜೆಕ್ಟ್. ಓಕೆ, ಸೊ ಈ ಆಬ್ಜೆಕ್ಟ್ ಇಂದ 2 ರೇ ಪಾಸ್ ಮಾಡ್ತೀನಿ. ಒಂದು ಬಂದ್ಬಿಟ್ಟು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹಾಕಿದ್ರೆ ರಿಫ್ಲೆಕ್ಟ್ ಆದ್ಮೇಲೆ ಎಲ್ಲಿಂದ ಪಾಸ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಓಕೆ, 1 ರೇ ಪಾಸ್ ಮಾಡಿದೆ. ಆಮೇಲೆ ಇನ್ನೊಂದ್ ಏನ್ ಮಾಡಿದೆ? ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಮಾಡಿದೆ. ಸೊ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಮಾಡಿದ ತಕ್ಷಣ, ಓಕೆ, ಸೊ ಅದು ರಿಫ್ಲೆಕ್ಟ್ ಆದ್ಮೇಲೆ ಏನು? ಅದೇ ಪಾತ್ ಅಲ್ಲಿ ವಾಪಸ್ ಬರುತ್ತೆ, ಅದೇ ಪಾತ್ ಅಲ್ಲಿ ವಾಪಸ್ ಬರುತ್ತೆ. ಓಕೆನಾ? ಸೊ ಇವೆರಡು ರೇ ರಿಫ್ಲೆಕ್ಟ್ ಆದ್ಮೇಲೆ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ನೋಡ್ರಿ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ? ಬಿಟ್ವೀನ್ ಸಿ ಅಂಡ್ ಎಫ್. ಪೊಸಿಷನ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಬಿಟ್ವೀನ್ ಎಫ್ ಅಂಡ್ ಸಿ. ಓಕೆ, ಸಿ ಅಂಡ್ ಎಫ್ ಅನ್ನ ಅನ್ರಿ, ಇಲ್ಲ ಎಫ್ ಅಂಡ್ ಸಿ ಅನ್ನ ಅನ್ರಿ. ಆಬ್ಜೆಕ್ಟ್ ತಗೊಂಡಿದೆ ಇಲ್ಲಿ ಬಿಯಾಂಡ್ ಸಿ. ಓಕೆ, ಆಮೇಲೆ ಎಂತ ಇಮೇಜ್ ಬಂದಿದೆ ನೋಡ್ರಿ, ಎಂತ ಇಮೇಜ್ ನೋಡ್ರಿ, ಉಲ್ಟಾ ಇಮೇಜ್ ಬಂದಿದೆ. ನಾನು ಆಬ್ಜೆಕ್ಟ್ ತಗೊಂಡಿರೋದು ಸ್ಟ್ರೈಟ್, ನಮಗೆ ಉಲ್ಟಾ ಇಮೇಜ್ ಬಂದಿದೆ. ಸೊ ನಥಿಂಗ್ ಬಟ್ ಏನ್ ಬರ್ತೀವಿ? ರಿಯಲ್ ಅಂಡ್ ಇನ್ವರ್ಟೆಡ್ ಬರ್ತೀವಿ. ಆಮೇಲೆ ನಾನು ಆಬ್ಜೆಕ್ಟ್ ಇಷ್ಟು ದೊಡ್ಡದು ತಗೊಂಡಿದ್ದೀನಿ, ಬಟ್ ನನಗ್ ಬಂದಿರೋದು ಚಿಕ್ಕ ಇಮೇಜು. ಸೊ ಅದಕ್ಕೆ ಸೈಜ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಡಿಮಿನಿಷಡ್ ಇಮೇಜ್. ಓಕೆ, ನಾವು ತಗೊಳೋದು ಆಬ್ಜೆಕ್ಟ್, ಓಕೆ, ರಿಫ್ಲೆಕ್ಟ್ ಆದ್ಮೇಲೆ ಬರುತ್ತಲ್ಲ ಅದನ್ನ ಇಮೇಜ್ ಅಂತ ಕರಿತೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ಕೇಸ್ 2. ಈಗ ಕೇಸ್ 3 ನೋಡೋಣ. ಓಕೆ, ಕೇಸ್ 3 ಅಲ್ಲಿ ಆಬ್ಜೆಕ್ಟ್ ಎಲ್ಲಿ ತಗೊಂಡಿದೀನಿ ನೋಡ್ರಿ, ಆಬ್ಜೆಕ್ಟ್ ಬಂದು ಅಟ್ ಸಿ, ಸಿ ಹತ್ರ ತಗೊಂಡಿನಿ. ಓಕೆ, ಸೊ ಆಬ್ಜೆಕ್ಟ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಬಂದ್ಬಿಟ್ಟು ಅಟ್ ಸಿ. ಈ ಆಬ್ಜೆಕ್ಟ್ ಇಂದ ನಾನು 2 ರೇ ಪಾಸ್ ಮಾಡ್ತೀನಿ. ಒಂದ್ ಬಂದ್ಬಿಟ್ಟು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ತಗೊಂತೀನಿ, ರಿಫ್ಲೆಕ್ಟ್ ಆದ್ಮೇಲೆ ಅದು ಎಲ್ಲಿಂದ ಪಾಸ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದ್ ರೇ ನೋಡ್ರಿ, ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಮಾಡ್ತೀನಿ. ಓಕೆ, ಸೊ ಅದು ರಿಫ್ಲೆಕ್ಟ್ ಆದ್ಮೇಲೆ ಎಲ್ಲಿಂದ ಪಾಸ್ ಆಗುತ್ತೆ? ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಪಾಸ್ ಆಗುತ್ತೆ.
ಸೊ ಇವೆರಡು ರೇ ಎಲ್ ಮೀಟ್ ಆಗ್ತಾ ಇದೆ ನೋಡ್ರಿ, ಇವೆರಡು ರೇ ಬಂದ್ಬಿಟ್ಟು ಓಕೆ ಈ ಪಾಯಿಂಟ್ ಹತ್ರ ಮೀಟ್ ಆಗ್ತಾ ಇದೆ. ಇವೆರಡು ರೇ ಬಂದ್ಬಿಟ್ಟು ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ ನೋಡ್ರಿ, ಇಮೇಜ್ ಬಂದ್ಬಿಟ್ಟು ಓಕೆ ಸಿ ಹತ್ರ ಫಾರ್ಮ್ ಆಗಿದೆ. ಸೊ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಕೂಡ ಸಿ, ಪೊಸಿಷನ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಅದು ಕೂಡ ಅಟ್ ಸಿ. ಓಕೆ, ಆಮೇಲೆ ಎಂತ ಇಮೇಜ್ ನೋಡ್ರಿ, ಓಕೆ ನಾನು ಆಬ್ಜೆಕ್ಟ್ ಸ್ಟ್ರೈಟ್ ತಗೊಂಡಿನಿ, ಅದು ಉಲ್ಟಾ ಇಮೇಜ್ ಬಂದಿದೆ ಅಂದ್ರೆ ನಥಿಂಗ್ ಬಟ್ ಏನು ರಿಯಲ್ ಲೈನ್ ಇನ್ವರ್ಟೆಡ್. ಆಮೇಲೆ ಸೈಜ್ ಆಫ್ ದ ಇಮೇಜ್ ನೋಡ್ರಿ, ಆಬ್ಜೆಕ್ಟ್ ಸೈಜ್ ಎಷ್ಟು ತಗೊಂಡಿದ್ನೋ ಇಮೇಜ್ ಸೈಜ್ ಕೂಡ ಅಷ್ಟೇ ಇದೆ. ಸೊ ಏನ್ ಬರಿಬೇಕು, ಸೇಮ್ ಸೈಜ್ ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಕೇಸ್ 3. ಈಗ ನೆಕ್ಸ್ಟ್ ಆಬ್ಜೆಕ್ಟ್ ನ ಎಲ್ಲಿ ಇಡ್ತೀನಿ, ಮುಂದೆ ತಗೊಂಡು ಹೋಗ್ತೀನಿ. ಇಲ್ಲಿ ಸಿ ಹತ್ರ ಇದೆ ಅಲ್ಲ, ನೆಕ್ಸ್ಟ್ ಇಲ್ಲಿ ತಗೋತೀನಿ ಅಂದ್ರೆ ನಥಿಂಗ್ ಬಟ್ ಏನು ಬಿಟ್ವೀನ್ ಸಿ ಅಂಡ್ ಎಫ್ ತಗೋತೀನಿ. ಓಕೆನಾ, ಈಗ ಕೇಸ್ 4 ನೋಡೋಣ. ಸೊ ಆಬ್ಜೆಕ್ಟ್ ಎಲ್ಲಿ ತಗೊಂಡಿದೀನಿ ನೋಡ್ರಿ, ಆಬ್ಜೆಕ್ಟ್ ಬಂದ್ಬಿಟ್ಟು ಇಲ್ಲಿ ತಗೊಂಡಿದ್ದೀನಿ. ಸೊ ಬಿಟ್ವೀನ್ ಸಿ ಅಂಡ್ ಎಫ್ ತಗೊಂಡಿನಿ. ಓಕೆ, ಸೊ ಈ ಆಬ್ಜೆಕ್ಟ್ ಇಂದ 2 ರೇ ಪಾಸ್ ಮಾಡ್ತೀನಿ. ಒಂದ್ ಬಂದ್ಬಿಟ್ಟು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆದ್ರೆ ಅದು ಎಲ್ಲಿಂದ ಪಾಸ್ ಆಗುತ್ತೆ, ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಓಕೆ, ಒಂದ್ ರೇ. ಇನ್ನೊಂದು ಬಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಸೆಂಟರ್ ಆಫ್ ಕರ್ವೇಚರ್. ಓಕೆ, ನಾನ್ ಈ ತರ ರೇ ತಗೊಂಡಿನಿ, ಬಟ್ ಅದು ಹಿಂದ್ಗಡೆಯಿಂದ ಜಾಯಿನ್ ಮಾಡಿದಾಗ ಸೆಂಟರ್ ಆಫ್ ಕರ್ವೇಚರ್ ಗೆ ಟಚ್ ಆಗ್ತಾ ಇದೆ. ಸೊ ನಾನ್ ಸೆಂಟರ್ ಆಫ್ ಕರ್ವೇಚರ್ ಗೆ ಹಾಕಿದಾಗ ಅದೇ ಪಾತ್ ಅಲ್ಲೇ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ನೀವು ನೋಡಿದ್ರೆ ಇವೆರಡು ರೇ ಬಂದ್ಬಿಟ್ಟು ಈ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗಿದೆ. ಓಕೆ, ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಸೊ ನಾನು ಆಬ್ಜೆಕ್ಟ್ ತಗೊಂಡಿದ್ದು ಸ್ಟ್ರೈಟ್, ಬಟ್ ನನಗ್ ಬಂದಿರೋದು ಉಲ್ಟಾ ಇಮೇಜ್. ಸೊ ಎಂತ ಇಮೇಜ್, ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ಈ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ ನೋಡ್ರಿ, ಸಿ ಹಿಂದ್ಗಡೆ. ಸೊ ಬಿಯಾಂಡ್ ಸಿ ಅಂತ ಬರಿತೀವಿ. ಪೊಸಿಷನ್ ಆಫ್ ದ ಇಮೇಜ್ ಅಂದ್ರೆ ಸಿ ಹಿಂದ್ಗಡೆ ಫಾರ್ಮ್ ಆಗಿದೆ. ಓಕೆ, ಆಮೇಲೆ ಸೈಜ್ ಆಫ್ ದ ಇಮೇಜ್ ನೋಡ್ರಿ, ಆಬ್ಜೆಕ್ಟ್ ಬಂದ್ಬಿಟ್ಟು ಸೈಜ್ ಆಫ್ ದ ಆಬ್ಜೆಕ್ಟ್ ಚಿಕ್ಕದಿದೆ, ಬಟ್ ಸೈಜ್ ಆಫ್ ದ ಇಮೇಜ್ ಬಂದ್ಬಿಟ್ಟು ದೊಡ್ಡದಿದೆ. ಸೊ ಅದಕ್ಕೋಸ್ಕರ ಎನ್ಲಾರ್ಜ್ಡ್ ಇಮೇಜ್ ಅಂತ ಬರಿತೀವಿ. ಓಕೆನಾ, ಸೊ ಇದು ಬಂದ್ಬಿಟ್ಟು ಕೇಸ್ 4. ಈಗ ನಾವು ಆಬ್ಜೆಕ್ಟ್ ಇಲ್ಲಿ ತಗೊಂಡಿದ್ವಿ. ಈಗ ನಾವೇನ್ ಮಾಡೋಣ, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಕೇಸ್ ಅಲ್ಲಿ ಆಬ್ಜೆಕ್ಟ್ ನ ಎಫ್ ಹತ್ರ ತಗೊಳೋಣ. ಓಕೆನಾ, ಈಗ ಕೇಸ್ 5 ನೋಡೋಣ. ಈಗ ಆಬ್ಜೆಕ್ಟ್ ಎಲ್ಲಿ ತಗೊಂಡಿದ್ದೀನಿ ನಾನು, ಆಬ್ಜೆಕ್ಟ್ ನ ಎಫ್ ಹತ್ರ ತಗೊಂಡಿನಿ, ಅಟ್ ಎಫ್. ಓಕೆ, ಸೊ ಇವಾಗ ಇಲ್ಲಿಂದ 2 ರೇ ಪಾಸ್ ಮಾಡ್ತೀನಿ. ಒಂದು ಬಂದ್ಬಿಟ್ಟು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆದ್ರೆ ಅದು ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದ್ ರೇ ನೋಡ್ರಿ, ಈ ತರ ತಗೊಂಡಿದ್ದೇನೆ, ಅದು ಹಿಂದೆಂದ ಜಾಯಿನ್ ಮಾಡಿದ್ರೆ ಎಲ್ಲಿ ಟಚ್ ಆಗ್ತಾ ಇದೆ, ಸೆಂಟರ್ ಆಫ್ ಕರ್ವೇಚರ್. ಸೊ ಸೆಂಟರ್ ಆಫ್ ಕರ್ವೇಚರ್ ಆದ್ರೆ ಹೆಂಗ್ ತಗೊಂಡಿದ್ದೇನೋ ಅದೇ ಪಾತ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಇವೆರಡು ಲೈನ್ ಬಂದ್ಬಿಟ್ಟು ಎಲ್ಲೋ ಅಟ್ ಇನ್ಫಿನಿಟಿ ಹತ್ರ ಜಾಯಿನ್ ಆಗುತ್ತೆ. ಓಕೆ, ಈ ನಿಮಗೆ ಎಕ್ಸಾಂಪಲ್ ನೋಡ್ರಿ, ಈ ತರ 2 ರೇ ಬರ್ತಾ ಇದಾವಂದ್ರೆ ಓಕೆ, ಸೊ ಇದನ್ನ ನೀವು ಮುಂದೆ ತಗೊಂಡ್ ಹೋದ್ರೆ ಎಲ್ಲೋ ಒಂದ್ ಕಡೆ ಇನ್ಫಿನಿಟಿ ಪಾಯಿಂಟ್ ಅಲ್ಲಿ ಜಾಯಿನ್ ಆಗುತ್ತೆ. ಆ ಜಾಯಿನ್ ಆದಾಗ ಓಕೆ ಈ ತರ ಇಮೇಜ್ ಬರುತ್ತೆ. ಓಕೆ, ಸೊ ಉಲ್ಟಾ ಇಮೇಜ್ ಬಂದಿದೆ ಅಂದ್ರೆ ನಥಿಂಗ್ ಬಟ್ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಬಂದಿದೆ ಅಂತ. ಓಕೆ, ನೀವು ನೋಡಿದ್ರೆ ನಾವು ಆಬ್ಜೆಕ್ಟ್ ಅಂದ್ರೆ ಇಷ್ಟು. ಸೊ ಅದು ಎಲ್ಲೋ ಇಲ್ಲಿ ಪಾಯಿಂಟ್ ಹತ್ರ ಜಾಯಿನ್ ಆದ್ರೆ ನಮಗೆ ಎಂತ ಇಮೇಜ್ ಬರುತ್ತೆ, ಎನ್ಲಾರ್ಜ್ಡ್ ಇಮೇಜ್, ದೊಡ್ಡ ಇಮೇಜ್ ಬರುತ್ತೆ. ಸೊ ಅದಕ್ಕೋಸ್ಕರ ಹೈಲಿ ಎನ್ಲಾರ್ಜ್ಡ್ ಇಮೇಜ್ ಅಂತ ಬರಿತೀವಿ. ಓಕೆ, ಆಮೇಲೆ ಎಲ್ಲಿ ಇಮೇಜ್ ಫಾರ್ಮ್ ಆಗಿದೆ, ಅಟ್ ಇನ್ಫಿನಿಟಿ, ಎಲ್ಲೋ ಹೋಗ್ಬಿಟ್ಟು ಅಟ್ ಇನ್ಫಿನಿಟಿ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪೊಸಿಷನ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಇನ್ಫಿನಿಟಿ ಅಂತ ಬರಿತೀವಿ. ಓಕೆ, ಈಗ ನೆಕ್ಸ್ಟ್ ಆಬ್ಜೆಕ್ಟ್ ನ ಇನ್ನೂ ಮುಂದೆ ತಗೊಂಡೋಣ. ಸೊ ಎಲ್ಲಿ ಇಲ್ಲಿ ಇದ್ರೆ ನಥಿಂಗ್ ಆಬ್ಜೆಕ್ಟ್ ಬಂದ್ಬಿಟ್ಟು ಬಿಟ್ವೀನ್ ಎಫ್ ಅಂಡ್ ಪಿ ತಗೊಳೋಣ. ಅದು ಬಂದ್ಬಿಟ್ಟು 6th ಕೇಸು. ಈಗ ಕೇಸ್ 6 ನೋಡ್ರಿ, ಆಬ್ಜೆಕ್ಟ್ ನ ಎಲ್ಲಿ ತಗೊಂಡಿದ್ದೀನಿ ನಾನು, ಆಬ್ಜೆಕ್ಟ್ ನ ನಾನು ಇಲ್ಲಿ ತಗೊಂಡಿದ್ದೀನಿ, ನಥಿಂಗ್ ಬಿಟ್ವೀನ್ ಎಫ್ ಅಂಡ್ ಪಿ ತಗೊಂಡಿದ್ದೀನಿ. ಸೊ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಎಫ್ ಅಂಡ್ ಪಿ. ಈಗ ನಾನೇನ್ ಮಾಡ್ತೀನಿ, 2 ರೇ ಪಾಸ್ ಮಾಡ್ತೀನಿ. ಒಂದ್ ಬಂದ್ಬಿಟ್ಟು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಗಿದ್ರೆ ಅದು ಏನೇನು ಪಾಸ್ ಆಗುತ್ತೆ, ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದ್ ರೇನ ಸೆಂಟರ್ ಆಫ್ ಕರ್ವೇಚರ್ ನಾನು ಹಿಂಗ್ ಹಾಕಿದೀನಿ, ಹಿಂದೆಯಿಂದ ಜಾಯಿನ್ ಮಾಡಿದ್ರೆ ಅದು ನಥಿಂಗ್ ಬಟ್ ಸೆಂಟರ್ ಆಫ್ ಕರ್ವೇಚರ್ ಟಚ್ ಆಗುತ್ತೆ. ಸೊ ಸೆಂಟರ್ ಆಫ್ ಕರ್ವೇಚರ್ ಆದ್ರೆ ಅದೇ ಪಾತ್ ಅಲ್ಲಿ ವಾಪಸ್ ಬರುತ್ತೆ. ಓಕೆ, ಸೊ ಇವಾಗ 2 ರೇ ಗೊತ್ತಾಯ್ತು. ನೀವೇ ನೋಡ್ರಿ, 2 ರೇ ಒಂದ್ ಹಿಂಗ್ ಹೋಗ್ತಾ ಇದೆ, ಒಂದ್ ಹಿಂಗ್ ಹೋಗ್ತಾ ಇದೆ. ಇವೆರಡನ್ನ ನೀವು ಎಕ್ಸ್ಟೆಂಡ್ ಮಾಡಿದ್ರು
ಇವು ಮುಂದೆ ಹೋದಂಗೆಲ್ಲ ಜಾಯಿನ್ ಆಗಲ್ಲ, ಇನ್ನು ದೂರ ಹಾಕಂತ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇವೆರಡು ರೇನ ಹಿಂದೆಯಿಂದ ಜಾಯಿನ್ ಮಾಡ್ತೀವಿ. ಓಕೆ, ಸೊ ಇವೆರಡು ರೇ ಹಿಂದೆಯಿಂದ ಜಾಯಿನ್ ಮಾಡಿದಾಗ ಅವಾಗ ಇದು ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಎಂತ ಇಮೇಜ್ ಆಗುತ್ತೆ ನೋಡ್ರಿ, ಅದ್ ಬಂದ್ಬಿಟ್ಟು ಸ್ಟ್ರೈಟ್ ಅಂದ್ರೆ ನಾನು ಹೆಂಗ್ ತಗೊಂಡಿದ್ದೇನೋ ಅದೇ ಇಮೇಜ್ ಅಂದ್ರೆ ಅದನ್ನ ಏನಂತ ಕರಿತೀವಿ, ವರ್ಚುವಲ್ ಅಂಡ್ ಎರೆಕ್ಟ್ ಅಂತ ಕರಿತೀವಿ. ಸೊ ನೇಚರ್ ಆಫ್ ದ ಇಮೇಜ್ ಬಂದ್ಬಿಟ್ಟು ವರ್ಚುವಲ್ ಅಂಡ್ ಎರೆಕ್ಟ್. ಈಗ ಸೈಜ್ ಆಫ್ ದ ಇಮೇಜ್ ನೋಡ್ರಿ, ನಾನು ಆಬ್ಜೆಕ್ಟ್ ತಗೊಂಡಾಗ ಇಷ್ಟು ಚಿಕ್ಕದು, ಇಮೇಜ್ ಬಂದಿರೋದು ಇಷ್ಟು ದೊಡ್ಡದು. ಸೊ ಅದಕ್ಕೋಸ್ಕರ ಎನ್ಲಾರ್ಜ್ಡ್ ಇಮೇಜ್ ಅಂತ ಬರಿತೀನಿ. ಆಮೇಲೆ ಇಮೇಜ್ ಎಲ್ಲಾಗಿದೆ, ಮಿರರ್ ಹಿಂದ್ಗಡೆ ಆಗಿದೆ. ಸೊ ಅದಕ್ಕೋಸ್ಕರ ಬಿಹೈಂಡ್ ದ ಮಿರರ್ ಅಂತ ಬರಿತೀವಿ. ಓಕೆ, ಇದು ಬಂದ್ಬಿಟ್ಟು ಕೇಸ್ 6. ಈಗ ಇಮೇಜ್ ಫಾರ್ಮೇಶನ್ ಬೈ ಕಾನ್ವೆಕ್ಸ್ ಮಿರರ್ ನೋಡೋಣ. ಕಾನ್ವೆಕ್ಸ್ ಮಿರರ್ ಅಲ್ಲಿ ಬರೀ 2 ಕೇಸಸ್ ಇದಾವೆ. ಓಕೆ, ಈಗ ಫಸ್ಟ್ ಕೇಸ್ ನೋಡೋಣ. ಓಕೆ, ಫಸ್ಟ್ ಕೇಸ್ ಅಲ್ಲಿ ಆಬ್ಜೆಕ್ಟ್ ಎಲ್ಲಿ ತಗೊಂಡಿದ್ದೀನಿ, ಆಬ್ಜೆಕ್ಟ್ ಬಂದ್ಬಿಟ್ಟು ಅಟ್ ಇನ್ಫಿನಿಟಿ ತಗೊಂಡಿನಿ. ಓಕೆ, ಸೊ ಅಟ್ ಇನ್ಫಿನಿಟಿ ತಗೊಂಡಿದ್ದೀನಿ. ಓಕೆ, ಸೊ ಈ ಆಬ್ಜೆಕ್ಟ್ ಇಂದ 2 ರೇ ಪಾಸ್ ಮಾಡ್ತೀನಿ. ಒಂದು ಬಂದ್ಬಿಟ್ಟು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಅವಾಗ ಏನಾಗುತ್ತೆ, ಈ ಪಾತ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಹಿಂದೆಯಿಂದ ಜಾಯಿನ್ ಮಾಡಿದಾಗ ಎಲ್ಲಿ ಟಚ್ ಆಗುತ್ತೆ, ಪ್ರಿನ್ಸಿಪಲ್ ಫೋಕಸ್ ಟಚ್ ಆಗುತ್ತೆ. ಅದೇ ರೀತಿ ಇನ್ನೊಂದ್ ರೇ ಕೂಡ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಗದೆ, ಅವಾಗ ಈ ಕಡೆ ರಿಫ್ಲೆಕ್ಟ್ ಆಯ್ತು. ಬಟ್ ಅದು ಕೂಡ ಹಿಂದೆಯಿಂದ ಜಾಯಿನ್ ಮಾಡಿದ್ರೆ ಎಲ್ಲಿ ಟಚ್ ಆಗ್ಬೇಕು, ಪ್ರಿನ್ಸಿಪಲ್ ಫೋಕಸ್ ಹತ್ರ. ಸೊ ನೀವು ನೋಡಿದ್ರೆ ಇವೆರಡು ರೇ ಎಲ್ಲಿ ಟಚ್ ಆಗ್ತಾ ಇದೆ, ಪ್ರಿನ್ಸಿಪಲ್ ಫೋಕಸ್ ಹತ್ರ. ಸೊ ಇಲ್ಲಿ ಇಮೇಜ್ ಆಗುತ್ತೆ. ಸೊ ಇಲ್ಲಿ ಇಮೇಜ್ ಆಗುತ್ತೆ. ಸೊ ಎಂತ ಇಮೇಜ್ ಆಗುತ್ತೆ ಅಂದ್ರೆ ಪಾಯಿಂಟ್ ಸೈಜ್ ಇಮೇಜ್. ಒಂದು ಪಾಯಿಂಟ್ ಇಟ್ರೆ ಓಕೆ, ಅದ್ರ ಸೈಜ್ ಎಷ್ಟಿರುತ್ತೋ ಅಂತ ಇಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೈಲಿ ಡಿಮಿನಿಷ್ಡ್ ಪಾಯಿಂಟ್ ಸೈಜ್ಡ್ ಇಮೇಜ್. ಓಕೆ, ಬಹಳ ಚಿಕ್ಕ ಇಮೇಜ್ ಆಗುತ್ತೆ. ಆಮೇಲೆ ನಾವು ಆಬ್ಜೆಕ್ಟ್ ಹೆಂಗ್ ತಗೊಂಡಿದೀವೋ ಇಮೇಜ್ ಕೂಡ ಅದೇ ತರ ಬಟ್ ಚಿಕ್ಕದಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಎಂತ ಇಮೇಜ್ ಅಂತ ಕರಿತೀವಿ, ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್. ನಾನ್ ಹೆಂಗ್ ತಗೊಂಡಿದ್ದೀನೋ ಅದೇ ಟೈಪ್ ತೋರಿಸ್ತಾ ಇದೆ. ಸೊ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್. ಆಮೇಲೆ ಇಮೇಜ್ ಎಲ್ಲಾಗಿದೆ ನೋಡ್ರಿ, ಅಟ್ ಎಫ್. ಓಕೆ, ಪ್ರಿನ್ಸಿಪಲ್ ಫೋಕಸ್ ಹತ್ರ ಆಗಿದೆ, ಮಿರರ್ ಹಿಂದ್ಗಡೆ. ಸೊ ಅದಕ್ಕೋಸ್ಕರ ಏನ್ ಬರಿಬೇಕು, ಅಟ್ ಫೋಕಸ್ ಎಫ್ ಬಿಹೈಂಡ್ ದ ಮಿರರ್ ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಕೇಸ್ 1. ಈಗ ಕೇಸ್ 2 ನೋಡೋಣ. ಈಗ ನಾನು ಆಬ್ಜೆಕ್ಟ್ ಎಲ್ಲಿ ತಗೊಂಡಿದ್ದೀನಿ ನೋಡ್ರಿ, ಆಬ್ಜೆಕ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಆಬ್ಜೆಕ್ಟ್ ನಾನು ಇನ್ಫಿನಿಟಿ ಮತ್ತೆ ಹೋಲ್ ಮತ್ತೆ ತಗೊಂಡಿನಿ. ಸೊ ಆಬ್ಜೆಕ್ಟ್ ಬಂದ್ಬಿಟ್ಟು ಬಿಟ್ವೀನ್ ಇನ್ಫಿನಿಟಿ ಅಂಡ್ ಹೋಲ್. ಓಕೆ, ಸೊ ಇವಾಗ ನೀವು ನೋಡ್ರಿ, ಓಕೆ 2 ರೇ ಪಾಸ್ ಮಾಡ್ತೀನಿ. ಒಂದ್ ಬಂದ್ಬಿಟ್ಟು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಅವಾಗ ಹಿಂಗ್ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಹಿಂದೆಯಿಂದ ಜಾಯಿನ್ ಮಾಡಿದ್ರೆ ಎಲ್ಲಿ ಟಚ್ ಆಗುತ್ತೆ, ಅದು ಪ್ರಿನ್ಸಿಪಲ್ ಫೋಕಸ್ ಹತ್ರ ಟಚ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದ್ ರೇ ಬಂದ್ಬಿಟ್ಟು ಸೆಂಟರ್ ಆಫ್ ಕರ್ವೇಚರ್ ಗೆ ಹಾಕ್ತೀನಿ. ಓಕೆ, ಸೊ ನೀವು ಡಾಟೆಡ್ ಲೈನ್ ಇಂದ ಜಾಯಿನ್ ಮಾಡಿರೋದು ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಜಾಯಿನ್ ಆಗುತ್ತೆ. ಸೊ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಆದ್ರೆ ಅದೇ ಪಾತ್ ಅಲ್ಲಿ ಮತ್ತೆ ರಿಫ್ಲೆಕ್ಟ್ ಆಗಿ ವಾಪಸ್ ಬರುತ್ತೆ. ಸೊ ಇವ್ರಿಬ್ರು ನೋಡ್ರಿ, ಇವ್ರಿಬ್ರು ಎಲ್ಲಿ ಜಾಯಿನ್ ಆಗ್ತಾ ಇದಾರೆ, ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದಾರೆ. ಓಕೆ, ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಸೊ ಎಂತ ಇಮೇಜ್ ನೋಡ್ರಿ, ನಾನು ಆಬ್ಜೆಕ್ಟ್ ಈ ತರ ತಗೊಂಡಿನಿ, ಇಮೇಜ್ ಕೂಡ ಈ ತರ ಬಂದಿದೆ ಅಂದ್ರೆ ಅದು ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್. ಓಕೆ, ಆ ಇಮೇಜ್ ಬಂದ್ಬಿಟ್ಟು ಎಲ್ಲಾಗಿದೆ ನೋಡ್ರಿ, ಬಿಟ್ವೀನ್ ಎಫ್ ಅಂಡ್ ಬಿಟ್ವೀನ್ ಪಿ ಅಂಡ್ ಎಫ್ ಬಿಹೈಂಡ್ ದ ಮಿರರ್. ಸೊ ಇಮೇಜ್ ಎಲ್ಲಾಗಿದೆ, ಬಿಟ್ವೀನ್ ಪಿ ಅಂಡ್ ಎಫ್ ಬಿಹೈಂಡ್ ದ ಮಿರರ್. ಓಕೆ, ಆಮೇಲೆ ಸೈಜ್ ಆಫ್ ದ ಇಮೇಜ್ ನೋಡ್ರಿ, ಆಬ್ಜೆಕ್ಟ್ ನೋಡಿದ್ರೆ ಇಷ್ಟು ದೊಡ್ಡದಿದೆ, ಇಮೇಜ್ ಬಂದ್ಬಿಟ್ಟು ಬಹಳ ಚಿಕ್ಕದ್ ಬಂದಿದ್ರೆ. ಸೊ ಅದಕ್ಕೋಸ್ಕರ ಡಿಮಿನಿಷ್ಡ್ ಇಮೇಜ್. ಇದು ಬಂದ್ಬಿಟ್ಟು ಕೇಸ್ 2. ಓಕೆನಾ. ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಈ ಕಾನ್ಕೇವ್ ಮಿರರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನೋಡ್ರಿ, ಕಾನ್ಕೇವ್ ಮಿರರ್ ಬಂದ್ಬಿಟ್ಟು ಟಾರ್ಚಸ್, ಸರ್ಚ್ ಲೈಟ್ ಮತ್ತೆ ವೆಹಿಕಲ್ ಹೆಡ್ ಲೈಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಶೇವಿಂಗ್ ಮಿರರ್ ಆಗಿ ಯೂಸ್ ಮಾಡ್ತಾರೆ. ಆಮೇಲೆ ಡೆಂಟಿಸ್ಟ್ ಬಂದ್ಬಿಟ್ಟು ಅವರು ಕೂಡ ಕಾನ್ಕೇವ್ ಮಿರರ್ ಯೂಸ್ ಮಾಡ್ತಾರೆ. ಆಮೇಲೆ ಲಾರ್ಜ್ ಕಾನ್ಕೇವ್ ಮಿರರ್ ನ ಓಕೆ ಸೋಲಾರ್ ಫರ್ನೆಸಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ನೀವು ಯೂಸಸ್ ಕೇಳಿದಾಗ ಇಷ್ಟು ಮಾತ್ರ ಬರೀರಿ. ಓಕೆ, ಅವ್ರು ಗಿವ್ ರೀಸನ್ ಅಲ್ಲಿ ಕೇಳಿದಾಗ ಅವಾಗ ನೀವು ಅದ್ರ ಎಕ್ಸ್ಪ್ಲನೇಷನ್ ಬರಿಬೇಕು. ಎಕ್ಸಾಂಪಲ್, ಟಾರ್ಚ್ ಮತ್ತೆ ಸರ್ಚ್ ಲೈಟ್ ಮತ್ತೆ ವೆಹಿಕಲ್ ಹೆಡ್ ಲೈಟ್ ಅಲ್ಲಿ ಎದಕ್ ಯೂಸ್ ಮಾಡ್ತಾರೆ ಅಂದಾಗ ಅವಾಗ ನೀವೇನ್ ಬರಬೇಕು, ಟು ಗೆಟ್ ಪವರ್ಫುಲ್ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅಂತ ಹೇಳ್ಬೇಕು. ಶೇವಿಂಗ್ ಮಿರರ್ ಅಲ್ಲಿ ಎದಕ್ ಯೂಸ್ ಮಾಡ್ತಾರೆ ಅಂದ್ರೆ ಟು ಸಿ ಎ ಲಾರ್ಜರ್ ಇಮೇಜ್ ಆಫ್ ದ ಫೇಸ್ ಅಂತ ಬರಿಬೇಕು. ಡೆಂಟಿಸ್ಟ್ ಎದಕ್ ಕಾನ್ಕೇವ್ ಮಿರರ್ ಯೂಸ್ ಮಾಡ್ತಾರೆ ಅಂದ್ರೆ ಟು ಸಿ ಲಾರ್ಜ್ ಇಮೇಜ್ ಆಫ್ ದ ಟೀತ್ ಆಫ್ ಪೇಷಂಟ್ ಅಂತ ಬರಿಬೇಕು. ಓಕೆ, ಈ ತರ ರೀಸನ್ಸ್ ಕೇಳಿದಾಗ ಆ ತರ ಬರೀರಿ.
ಬರೀ ಯೂಸಸ್ ಕೇಳಿದ್ರೆ ಕಾನ್ಕೇವ್ ಮಿರರ್ಸ್ ಆರ್ ಯೂಸ್ಡ್ ಇನ್ ಟಾರ್ಚ್, ಸರ್ಚ್ ಲೈಟ್ ಅಂಡ್ ವೆಹಿಕಲ್ ಹೆಡ್ ಲೈಟ್ ಅಂತ ಅಷ್ಟೇ ಬರೀರಿ. ದೇ ಆರ್ ಯೂಸ್ಡ್ ಇನ್ ಶೇವಿಂಗ್ ಮಿರರ್, ದೇ ಆರ್ ಯೂಸ್ಡ್ ಇನ್ ಮಿರರ್ ದಟ್ ಆರ್ ಯೂಸ್ಡ್ ಬೈ ಡೆಂಟಿಸ್ಟ್ ಅಂತ ಬರೀರಿ. ಲಾಸ್ಟ್ ಗೆ ದೇ ಆರ್ ಯೂಸ್ಡ್ ಇನ್ ಸೋಲಾರ್ ಫರ್ನೆಸ್ ಅಂತ ಬರೀರಿ ಅಷ್ಟೇ. ಸೊ ಯೂಸಸ್ ಕೇಳಿದಾಗ ಈ ತರ ಬರೀರಿ, ರೀಸನ್ಸ್ ಕೇಳಿದಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಓಕೆನಾ? ಈಗ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ನೋಡೋಣ. ಕಾನ್ವೆಕ್ಸ್ ಮಿರರ್ಸ್ ಆರ್ ಕಾಮನ್ಲಿ ಯೂಸ್ಡ್ ಆಸ್ ರೇರ್ ವ್ಯೂ ಮಿರರ್ ಇನ್ ವೆಹಿಕಲ್ಸ್. ವೆಹಿಕಲ್ ಅಲ್ಲಿ ನೋಡ್ರಿ, ಈ ಇಮೇಜ್ ನೋಡಿದ್ರೆ ಇಲ್ಲಿ ಮಿರರ್ ಇದೆ ನೋಡ್ರಿ, ಇದನ್ನ ರೇರ್ ವ್ಯೂ ಮಿರರ್ ಅಂತಾರೆ. ಓಕೆ, ಅದರಲ್ಲಿ ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡ್ತಾರೆ. ಆಮೇಲೆ ದೇ ಆರ್ ಆಲ್ಸೋ ಯೂಸ್ಡ್ ಇನ್ ಸಮ್ ಆಟೋಮೇಟೆಡ್ ಟೆಲ್ಲರ್ ಮೆಷಿನ್ ಅಂದ್ರೆ ನಥಿಂಗ್ ಬಟ್ ಏನು ATM ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಈಗ ನೀವು ನೋಡಿದ್ರೆ ಇದೇ ATM ಅನ್ಕೊಂಡ್ರೆ, ಓಕೆ, ಸೊ ಇಲ್ಲೊಂದು ಚಿಕ್ಕ ಮಿರರ್ ಇಟ್ಟಿರ್ತಾರೆ ಹಂಗೆ. ಓಕೆ, ಸೊ ಆ ಮಿರರ್ ಏನಕ್ಕಂತಂದ್ರೆ ಹಿಂದೆ ಯಾರಾದ್ರೂ ನಿಮ್ದು ನೀವು ಪಾಸ್ವರ್ಡ್ ಹೊಡಿಬೇಕಾದ್ರೆ ನೋಡ್ತಾ ಇದಾರೇನೋ ಅಂತ ಅದಕ್ಕೋಸ್ಕರ ಮಿರರ್ ಇಟ್ಟಿರ್ತಾರೆ. ಓಕೆ, ಅದು ಕೂಡ ಕಾನ್ವೆಕ್ಸ್ ಮಿರರ್ ಇಂದ ಮಾಡಿರ್ತಾರೆ. ಆಮೇಲೆ ಲಾರ್ಜ್ ಆಫೀಸ್, ಸ್ಟೋರ್ಸ್ ಅಂಡ್ ಹಾಸ್ಪಿಟಲ್ use a convex mirror to let people see around the corner so that they can avoid running into each other and prevent any collision. ಓಕೆ, ಈಗ ನೀವು ಒಂದು ಹಾಸ್ಪಿಟಲ್ ಎಕ್ಸಾಂಪಲ್ ತಗೊಂಡ್ರೆ, ಓಕೆ, ಸೊ ಅಲ್ಲಿ ಮಿರರ್ ಗಳು ಏನಕ್ಕೆ ಇಟ್ಟಿರ್ತಾರ ಅಂದ್ರೆ ಯಾರಾದ್ರೂ ಸೈಡ್ ಇಂದ ಬರ್ತಾ ಇದಾರ, ಸೊ ದಟ್ ಇವ್ರು ಓಡ್ಕೊಂತ ಹೋಗ್ಬೇಕಾದ್ರೆ, ಓಕೆ, ಯಾರಾದ್ರೂ ಸಡನ್ ಆಗಿ ಬಂದ್ರೆ ಕೊಲಿಷನ್ ಆಗುತ್ತೆ. ಓಕೆ, ಸೊ ಅದನ್ನ ಆಗ್ಬಾರ್ದು ಅಂತ ಅವರು ಕಾನ್ವೆಕ್ಸ್ ಮಿರರ್ ಇಟ್ಟಿರ್ತಾರೆ. ಆಮೇಲೆ ಫೋರ್ತ್ ಬಂದ್ಬಿಟ್ಟು ಕಾನ್ವೆಕ್ಸ್ ಮಿರರ್ ಆರ್ ಯೂಸ್ಡ್ ಇನ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂದ್ರೆ ಈಗ ಭೂತ್ ಕನ್ನಡಿ ಇರುತ್ತಲ್ಲ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಓಕೆ, ಇವು ಬಂದ್ಬಿಟ್ಟು ಕಾನ್ವೆಕ್ಸ್ ಮಿರರ್ ಯೂಸಸ್. ಸೈನ್ ಕನ್ವೆನ್ಷನ್, ಇವಾಗ ನಾವು ಸೈನ್ ಕನ್ವೆನ್ಷನ್ಸ್ ಯಾವ ತರ ತಗೋಬೇಕು ನೋಡ್ರಿ. ಓಕೆ, ಸೊ ಈಗ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಈ ಪ್ರಿನ್ಸಿಪಲ್ ಆಕ್ಸಿಸ್ ಇದೆಲ್ಲ ಇದು ಎಕ್ಸ್ ಆಕ್ಸಿಸ್ ತರ ಬಿಹೇವ್ ಮಾಡುತ್ತೆ. ಓಕೆ, ಸೊ ಇದು ನಥಿಂಗ್ ಬಟ್ ಎಕ್ಸ್ ಆಕ್ಸಿಸ್, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್. ಈ ಪೋಲ್ ಇದೆಲ್ಲ, ಈ ಪೋಲ್ ಹತ್ರ ನಾನು, ಓಕೆ, ಈ ಡಾಟೆಡ್ ಲೈನ್ ಇಂದ ಒಂದು ಸ್ಟ್ರೇಟ್ ಲೈನ್ ಜಾಯಿನ್ ಮಾಡಿದ್ರೆ, ಓಕೆ, ಸೊ ಅದು ನಥಿಂಗ್ ಬಟ್ ವೈ ಆಕ್ಸಿಸ್. ಓಕೆ, ಇದು ಪಾಸಿಟಿವ್ ವೈ ಆಕ್ಸಿಸ್, ಈ ಕಡೆ ಇರೋದು ನೆಗೆಟಿವ್ ವೈ ಆಕ್ಸಿಸ್. ಓಕೆ, ಈ ಪೋಲ್ ಬಂದ್ಬಿಟ್ಟು ನಥಿಂಗ್ ಬಟ್ ಏನು, ಆ ಪೋಲ್ ಬಂದ್ಬಿಟ್ಟು ಆ ಪಾಯಿಂಟ್ ಒರಿಜಿನ್ ಇದ್ದಂಗೆ 0,0. ಈಗ ನೀವೇ ನೋಡ್ರಿ, ಪೋಲಿಗೆ ರೈಟ್ ಸೈಡ್ ಏನಿರ್ತದೆ, ಈ ಕಡೆ ಎಲ್ಲ ಪಾಸಿಟಿವ್ ವ್ಯಾಲ್ಯೂ. ಓಕೆ, ಈ ಕಡೆ ಇರೋದೆಲ್ಲ ನೆಗೆಟಿವ್ ತಗೋಬೇಕು. ಓಕೆ, ಆಮೇಲೆ ವೈ ಆಕ್ಸಿಸ್ ಈ ಕಡೆ ಎಲ್ಲ ಪಾಸಿಟಿವ್, ಈ ಕಡೆ ಎಲ್ಲ ನೆಗೆಟಿವ್. ಓಕೆ, ಈಗ ನೀವು ನೋಡ್ರಿ, ನಾವು ಆಬ್ಜೆಕ್ಟ್ ಯಾವಾಗಲೂ ಲೆಫ್ಟ್ ಸೈಡ್ ತಗೋಬೇಕು. ಓಕೆ, ಇಲ್ಲಿ ಆಬ್ಜೆಕ್ಟ್ ತಗೊಂತೀನಿ. ಓಕೆ, ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಆಬ್ಜೆಕ್ಟ್ ಮತ್ತೆ ಪೋಲಿಗೆ ಇರೋ ಡಿಸ್ಟೆನ್ಸ್ ನ ಯು ಅಂತ ಕರೀತಾರೆ. ಓಕೆ, ಸೊ ನಥಿಂಗ್ ಬಟ್ ಏನು ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಏನಂತ ಕರೀತಾರೆ, ಯು ಅಂತ ಕರೀತಾರೆ. ಓಕೆನಾ? ಆಮೇಲೆ ಇಮೇಜ್ ಬಂದ್ಬಿಟ್ಟು, ಓಕೆ, ಇಲ್ಲಾಗಿದೆ ಅನ್ಕೋಣ ನಂಗೆ. ಓಕೆ, ಇದು ಬಂದ್ಬಿಟ್ಟು ಇಮೇಜು ಮತ್ತೆ ಪೋಲ್ ಮಧ್ಯೆ ಇರೋ ಡಿಸ್ಟೆನ್ಸ್ ನ ವಿ ಅಂತ ಕರೀತಾರೆ. ಓಕೆ, ಸೊ ಇಮೇಜ್ ಡಿಸ್ಟೆನ್ಸ್ ನ ವಿ ಅಂತ ಕರೀತಾರೆ. ಓಕೆ, ಈಗ ನೀವೇ ನೋಡ್ರಿ, ಪೋಲ್ ಇಂದ ಮೆಜರ್ ಮಾಡಿದಾಗ, ಓಕೆ, ಈ ಕಡೆ ನೆಗೆಟಿವ್ ವ್ಯಾಲ್ಯೂ ತಾನೆ, ಸೊ ಯು ಯಾವಾಗಲೂ ನೆಗೆಟಿವ್ ಇರುತ್ತೆ. ಇದು ಥಿಂಕ್ ಮಾಡ್ರಿ, ಯಾವಾಗಲೂ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್. ಅದ್ ಯಾವ ಪ್ರಾಬ್ಲಮ್ ಅನ್ನ ಇರ್ಲಿ, ಯು ವ್ಯಾಲ್ಯೂ ಯಾವಾಗಲೂ ನೆಗೆಟಿವ್ ತಗೋಬೇಕು. ಓಕೆ, ಆಮೇಲೆ ಇಮೇಜ್ ನೋಡ್ರಿ, ಇಮೇಜ್ ಇಲ್ಲಿ ವಿ ಬಂದ್ಬಿಟ್ಟು ಇಲ್ಲಿ ನೆಗೆಟಿವ್ ಇದೆ. ಸಪೋಸ್ ಅನ್ಕೋಣ ಇಮೇಜ್ ಬಂದ್ಬಿಟ್ಟು ಇಲ್ಲಿ ಬಂದ್ರೆ, ಓಕೆ, ಇಮೇಜ್ ಬಂದ್ರೆ ಇಲ್ಲಿ ಬಂದ್ರೆ ವಿ ವ್ಯಾಲ್ಯೂ ಏನಾಗುತ್ತೆ, ಇವಾಗ ವಿ ವ್ಯಾಲ್ಯೂ ಈ ಕಡೆ ಎಲ್ಲ ಪಾಸಿಟಿವ್, ಸೊ ವಿ ವ್ಯಾಲ್ಯೂ ಪಾಸಿಟಿವ್ ಆಗುತ್ತೆ. ಓಕೆ, ಇಲ್ಲಿ ವಿ ವ್ಯಾಲ್ಯೂ ನೆಗೆಟಿವ್, ಸೊ ವಿ ವ್ಯಾಲ್ಯೂ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಬಟ್ ಯು ಯಾವಾಗಲೂ ನೆಗೆಟಿವ್ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಆಮೇಲೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಾಯ್ತು, ಇಮೇಜ್ ಡಿಸ್ಟೆನ್ಸ್ ಗೊತ್ತಾಯ್ತು. ಈಗ ಹೈಟ್ ಆಫ್ ದ ಆಬ್ಜೆಕ್ಟ್ ನೋಡ್ರಿ, ಹೈಟ್ ಆಫ್ ದ ಆಬ್ಜೆಕ್ಟ್ ಹಿಂಗ್ ಮೆಜರ್ ಮಾಡ್ತಾ ಇದೀವಿ ಇಲ್ಲಿ. ಸೊ ಹೆಚ್ಚು ಏನಾಗುತ್ತೆ, ಹಿಂಗ್ ಹೋದ್ರೆ ಪಾಸಿಟಿವ್. ಓಕೆ, ಸೊ ಇಲ್ಲಿ ಹೈಟ್ ಬಂದ್ಬಿಟ್ಟು ಪಾಸಿಟಿವ್ ಆಯ್ತು. ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಬರ್ತಾ ಇದೆ, ಕೆಳಗಡೆ ಬಂದ್ರೆ ನೆಗೆಟಿವ್. ಸೊ ಇಲ್ಲಿ ಹೈಟ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಏನು, ನೆಗೆಟಿವ್. ಓಕೆ, ಸೊ ನೀವು ಈ ರೀತಿ ಸೈನ್ ಕನ್ವೆನ್ಷನ್ ತಗೋಬೇಕು. ಓಕೆ, ಒಂದಂತೂ ಫಿಕ್ಸ್, ಏನು ಯು ವ್ಯಾಲ್ಯೂ ಯಾವಾಗಲೂ ನೆಗೆಟಿವ್. ಓಕೆ, ಆಮೇಲೆ
ಇದು ಯಾವ್ದಿದು ಕಾನ್ಕೇವ್ ಮಿರರ್ ಅಲ್ಲಿ ಓಕೆ ಸೊ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಓಕೆ ರೇಡಿಯಸ್ ಓಕೆ ನೀವೇ ನೋಡ್ರಿ ಇದು ಬಂದ್ಬಿಟ್ಟು ರೇಡಿಯಸ್ ಹೌದಾ ಸೆಂಟ್ರ್ ಮತ್ತೆ ಪೋಲಿಗಿರೋ ಡಿಸ್ಟೆನ್ಸ್ ನ ರೇಡಿಯಸ್ ಅಂತ ಕರಿತೀವಿ ರೇಡಿಯಸ್ ಏನಾಗುತ್ತೆ ಇಲ್ಲಿಂದ ಇಲ್ಲಿಗೆ ಮಿಸ್ ಮಾಡಿದಾಗ ನೆಗೆಟಿವ್ ರೇಡಿಯಸ್ ನೆಗೆಟಿವ್ ಓಕೆ ಆಮೇಲೆ ಎಫ್ ನೋಡ್ರಿ ಈಗ ಪ್ರಿನ್ಸಿಪಲ್ ಫೋಕಸ್ ಇಂದ ಪೋಲಿಗೆ ಏನಂತ ಕರಿತೀವಿ ಸ್ಮಾಲ್ ಎಫ್ ಅದು ಕೂಡ ಏನಿರುತ್ತೆ ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಿದಾಗ ನೆಗೆಟಿವ್ ಇರುತ್ತೆ ಸೊ ನಿಮಗ್ ಕಾನ್ಕೇವ್ ಮಿರರ್ ಅಂದ್ರೆ ಎರಡ್ ಚೆನ್ನಾಗಿ ಇಟ್ಕೊಂಡ್ಬಿಡ್ರಿ ಎಫ್ ನೆಗೆಟಿವ್ ಆರ್ ಕೂಡ ನೆಗೆಟಿವ್ ಓಕೆ ಯಾವಾಗ ಕಾನ್ಕೇವ್ ಮಿರರ್ ಇದ್ದಾಗ ಓಕೆನಾ ಇದು ಶಾರ್ಟ್ ಕಟ್ ನೆನ್ಪಿಟ್ಕೊಳ್ರಿ ಕಾನ್ಕೇವ್ ಮಿರರ್ ಅಂದ್ರೆ ಎಫ್ ನೆಗೆಟಿವ್ ಆರ್ ನೆಗೆಟಿವ್ ಯು ಕೂಡ ನೆಗೆಟಿವ್ ಓಕೆ ಇದು ಫಿಕ್ಸ್ ಈ ಕಾನ್ವೆಕ್ಸ್ ಮಿರರ್ ಬಂದಾಗ ಏನಾಗುತ್ತೆ ನೋಡ್ರಿ ಓಕೆ ಇದೇನಿದು ಎಕ್ಸ್ ಇದು ಎಕ್ಸ್ ನೆಗೆಟಿವ್ ಈಗ ಪೋಲ್ ಹತ್ರ ಏನಾಗುತ್ತೆ ಪೋಲ್ ಹತ್ರ ಇದು ವೈ ಆಯ್ತು ಓಕೆ ಇದು ವೈ ಪಾಸಿಟಿವ್ ಇದು ವೈ ನೆಗೆಟಿವ್ ಓಕೆ ಸೊ ಇದೇನಿದು ಪಾಸಿಟಿವ್ ಇಲ್ಲೆಲ್ಲ ಓಕೆ ಸೊ ಇಲ್ಲಿ ಎಕ್ಸ್ ಬಂದ್ಬಿಟ್ಟು ಈ ಕಡೆ ಪಾಸಿಟಿವ್ ಈ ಕಡೆ ನೆಗೆಟಿವ್ ಓಕೆ ಇಲ್ಲೇನಾಗುತ್ತೆ ವೈ ನೆಗೆಟಿವ್ ನಾನು ಆಬ್ಜೆಕ್ಟ್ ಯಾವಾಗಲೂ ಇಲ್ಲೇ ತಗೋಬೇಕು ಲೆಫ್ಟ್ ಸೈಡ್ ಸೊ ಆಬ್ಜೆಕ್ಟ್ ಯಾವಾಗಲೂ ಏನಿರ್ತತೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಬಂದ್ಬಿಟ್ಟು ನೆಗೆಟಿವ್ ಇರುತ್ತೆ ಅದು ಕಾನ್ಕೇವ್ ಆಗಿರ್ಲಿ ಕಾನ್ವೆಕ್ಸ್ ಆಗಿರ್ಲಿ ಬಟ್ ರೇಡಿಯಸ್ ನೋಡ್ರಿ ಪೋಲ್ ಇಂದ ಸೆಂಟರ್ಗೆ ರೇಡಿಯಸ್ ಓಕೆ ನೀವು ನೋಡಿದ್ರೆ ಇಲ್ಲಿ ರೇಡಿಯಸ್ ನಾವು ಈ ಕಡೆ ಮೆಜರ್ ಮಾಡ್ಬೇಕು ಸೊ ರೇಡಿಯಸ್ ಪಾಸಿಟಿವ್ ಆಯ್ತು ಓಕೆ ಅದೇ ರೀತಿ ನೀವು ಫೋಕಲ್ ಲೆಂತ್ ನೋಡ್ರಿ ಪ್ರಿನ್ಸಿಪಲ್ ಫೋಕಸ್ ಇಂದ ಪೋಲಿಗೆ ಸ್ಮಾಲ್ ಎಫ್ ಕರಿತೀವಿ ಅದು ಕೂಡ ನೋಡಿದ್ರೆ ಪೋಲ್ ಇಂದ ಮೆಜರ್ ಮಾಡಿದಾಗ ಇದೇನಿದು ಪಾಸಿಟಿವ್ ಇದೆ ಸೊ ಈಗ ನಿಮಗೇನ್ ಗೊತ್ತಾಯ್ತಂದ್ರೆ ಕಾನ್ವೆಕ್ಸ್ ಅಂತಂದ್ರೆ ಓಕೆ ಎಫ್ ವ್ಯಾಲ್ಯೂ ಪಾಸಿಟಿವ್ ಆರ್ ವ್ಯಾಲ್ಯೂ ಪಾಸಿಟಿವ್ ಯು ವ್ಯಾಲ್ಯೂ ನೆಗೆಟಿವ್ ಅದೇ ಕಾನ್ಕೇವ್ ಮಿರರ್ ಅಂದ್ರೆ ಯು ಒಂದೇ ನೆಗೆಟಿವ್ ಎಫ್ ನೆಗೆಟಿವ್ ಆರ್ ಕೂಡ ನೆಗೆಟಿವ್ ಓಕೆ ನೀವು ಈ ಶಾರ್ಟ್ ಕಟ್ ನೆನ್ಪಿಟ್ಕೊಂಡ್ಬಿಡ್ರಿ ಸೊ ದಟ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಓಕೆನಾ ಇದು ಬಂದ್ಬಿಟ್ಟು ಸೈನ್ ಕನ್ವೆನ್ಷನ್ಸ್ ಓಕೆನಾ ಈಗ ಮಿರರ್ ಫಾರ್ಮುಲಾ ನೋಡೋಣ ಮಿರರ್ ಫಾರ್ಮುಲಾ ಬಂದ್ಬಿಟ್ಟು 1/f is equal to 1/v plus 1/u ಓಕೆ ಇದು ಬಂದ್ಬಿಟ್ಟು ಮಿರರ್ ಫಾರ್ಮುಲಾ ಓಕೆ ಈಗ ಎಫ್ ಅಂತಂದ್ರೆ ನಥಿಂಗ್ ಬಿಟ್ ಫೋಕಲ್ ಲೆಂತ್ ಓಕೆ ವಿ ಅಂದ್ರೆ ನಥಿಂಗ್ ಬಟ್ ಇಮೇಜ್ ಡಿಸ್ಟೆನ್ಸ್ ಆಮೇಲೆ ಯು ಅಂತಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಓಕೆ ಸೊ ಇವಾಗ ನಮಗೆ ಮಿರರ್ ಫಾರ್ಮುಲಾ ಏನ್ ಗೊತ್ತು 1/f is equal to 1/v plus 1/u ಓಕೆ ಇದು ಬಂದ್ಬಿಟ್ಟು ಮಿರರ್ ಫಾರ್ಮುಲಾ ಓಕೆನಾ ಈಗ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ನೋಡೋಣ ಓಕೆ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಬಂದ್ಬಿಟ್ಟು ಒಂದು ಬಂದ್ಬಿಟ್ಟು m is equal to -v/u ಇದೊಂದು ಫಾರ್ಮುಲಾ ಆರ್ m is equal to h'/h ಓಕೆ ಸೊ v ಅಂದ್ರೆ ಏನು ಇಮೇಜ್ ಡಿಸ್ಟೆನ್ಸ್ ಓಕೆ ಆಮೇಲೆ ಯು ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ h' ಅಂದ್ರೆ ಹೈಟ್ ಆಫ್ ದ ಇಮೇಜ್ ಓಕೆ h' ಅಂದ್ರೆ ಹೈಟ್ ಆಫ್ ದ ಇಮೇಜ್ ಓಕೆ ಆಮೇಲೆ h ಅಂದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್ ಓಕೆ ಸೊ ಈಗ ಮ್ಯಾಗ್ನಿಫಿಕೇಶನ್ ಎರಡು ಫಾರ್ಮುಲಾ ಒಂದು m is equal to -v/u ಇನ್ನೊಂದು ಬಂದ್ಬಿಟ್ಟು m is equal to h'/h ಈಗ ಮ್ಯಾಗ್ನಿಫಿಕೇಶನ್ ಏನ್ ಹೇಳುತ್ತೆ ನೋಡ್ರಿ ಮ್ಯಾಗ್ನಿಫಿಕೇಶನ್ ಬಂದ್ಬಿಟ್ಟು ಪಾಸಿಟಿವ್ ಇತ್ತು ಅನ್ಕೊಳ್ರಿ m ಬಂದು ಪಾಸಿಟಿವ್ ಅಂದ್ರೆ ಅದು ಎಂತ ಇಮೇಜ್ ಅಂದ್ರೆ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್ ಅಂತ ಹೇಳ್ಬೇಕು ಅದೇ m ವ್ಯಾಲ್ಯೂ ನೆಗೆಟಿವ್ ಬಂದ್ರೆ ಅವಾಗ ಎಂತ ಇಮೇಜ್ ಅಂದ್ರೆ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಅಂತ ಹೇಳ್ಬೇಕು ಓಕೆ ಸೊ ಇದು ಗೊತ್ತಿರ್ಬೇಕು ಆಮೇಲೆ ಈಗ ಒಂದು ಎಕ್ಸಾಂಪಲ್ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ ಈಗ m ವ್ಯಾಲ್ಯೂ ಓಕೆ ಈಕ್ವಲ್ ಟು 1 ಇದ್ರೆ m ವ್ಯಾಲ್ಯೂ 1 ಈಕ್ವಲ್ ಟು ಇದ್ರೆ ಓಕೆ ಅವಾಗ ಏನ್ ಬರಿಬಹುದಂದ್ರೆ ಸೈಜ್ ಆಫ್ ದ ಇಮೇಜ್ ಈಸ್ ಈಕ್ವಲ್ ಟು ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತ ಬರಿಬಹುದು ಈಗ m ವ್ಯಾಲ್ಯೂ ಲೆಸ್ ದೆನ್ 1 ಇತ್ತು ಅನ್ಕೊಳ್ರಿ ಓಕೆ 1 ಕಿನ್ನ ಕಡಿಮೆ ಇದ್ರೆ ಅವಾಗ ಸೈಜ್ ಆಫ್ ದ ಇಮೇಜ್ ಈಸ್ ಲೆಸ್ ದೆನ್ ಸೈಜ್ ಆಫ್ ದ ಆಬ್ಜೆಕ್ಟ್
ಅದೇ ರೀತಿ ಎಂ ವ್ಯಾಲ್ಯೂ ಗ್ರೇಟರ್ ದನ್ 1 ಇತ್ತು ಅನ್ಕೊಳ್ರಿ, ಅವಾಗ ಸೈಜ್ ಆಫ್ ದ ಇಮೇಜ್ ಈಸ್ ಗ್ರೇಟರ್ ದನ್ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತ ಅರ್ಥ. ಓಕೆ, ಇವು 3 ಕಂಡೀಷನ್ ಗೊತ್ತಿರಬೇಕು. ಓಕೆ, ಈಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅನ್ಕೊಳ್ಳೋಣ. ಎಂ ಇಸ್ ಈಕ್ವಲ್ ಟು -0.3 ಅಂತ ಅನ್ಕೊಳ್ರಿ. ಓಕೆ, ಸೊ ಇಲ್ಲಿ ಮೈನಸ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ನಥಿಂಗ್ ಬಟ್ ಎಂತ ಇಮೇಜು, ರಿಯಲ್ ಲೈನ್ ಇನ್ವರ್ಟೆಡ್ ಇಮೇಜ್ ಅಂತ ಗೊತ್ತಾಯ್ತು. ಆಮೇಲೆ ಈ ನಂಬರ್ ನೋಡ್ಬೇಕು ನೀವು, 0.3 ಬಂದ್ಬಿಟ್ಟು 1 ಕಿನ ಕಡಿಮೆ ತಾನೆ. 1 ಕಿನ ಕಡಿಮೆ ಅಂತ ಅಂದ್ರೆ ಸೈಜ್ ಆಫ್ ದ ಇಮೇಜ್ ಈಸ್ ಲೆಸ್ ದೆನ್ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಈಗ ಎಂ ವ್ಯಾಲ್ಯೂ +5 ಅನ್ಕೊಳ್ರಿ. ಓಕೆ, ಈ ಪ್ಲಸ್ ಸಪ್ರೇಟು, ಈ ನಂಬರ್ ಸಪ್ರೇಟು. ಪ್ಲಸ್ ಅಂದ್ರೆ ನಥಿಂಗ್ ಬಟ್ ಏನು, ಪ್ಲಸ್ ಅಂದ್ರೆ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜು. 5 ಅಂದ್ರೆ ಏನು, 1 ಕಿನ ಜಾಸ್ತಿ ಇದೆ 5. ಸೊ ಅವಾಗ ಅದರ ಅರ್ಥ ಏನು, ಸೈಜ್ ಆಫ್ ದ ಇಮೇಜ್ ಈಸ್ ಗ್ರೇಟರ್ ದನ್ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತ ಅರ್ಥ. ಓಕೆ, ಇದು ಗೊತ್ತಿದ್ರೆ ನೀವು ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೀವು ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಬಗ್ಗೆ ನಿಮ್ ಒಪಿನಿಯನ್ ನ ಕಮೆಂಟ್ ಮಾಡಿ. ಆಮೇಲೆ ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ರಿ, ಸೊ ದಟ್ ನಾನು ಯಾವಾಗ ಲೈವ್ ಬರ್ತೀನೋ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಇದ್ರೆ ಈಸಿಯಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೀವು ಫಾಲೋ ಮಾಡಿ.